ನಮಸ್ಕಾರ ವೀಕ್ಷಕರೇ, ಯುಗಾದಿ ಫಲಾಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ನಮ್ಮೆಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಯುಗಾದಿ ಮರಳಿ ಬಂದಿದೆ. ಯುಗಾದಿ ಕಳೆದರೂ ಮತ್ತೆ ಯುಗಾದಿ ಬಂದಿದೆ ಅನ್ನುವ ರೀತಿಯಲ್ಲೇ ಯುಗಾದಿ ಹೊಸ ಹರುಷವನ್ನ ನಮಗೆ ತರ್ತಾ ಇದೆ. ಈ ಹೊಸ ಹರುಷ ಯಾವ ರೀತಿಯಾಗಿರುತ್ತೆ? ಯುಗದ ಆದಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹೊಸ ವರುಷವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಯಾವುದೇ ರೀತಿಯಂತ ಕ್ಯಾಲೆಂಡರ್ ಪ್ರಕಾರ ನಾವು ಜನವರಿ 1 ಆಚರಣೆ ಮಾಡಿದ್ರು, ಹಿಂದೂ ಪಂಚಾಂಗದ ಪ್ರಕಾರ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಧಾರ್ಮಿಕ ಹಿನ್ನೆಲೆ ಏನು, ಐತಿಹಾಸಿಕ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಆಚರಣೆಯನ್ನ ಮಾಡ್ತಾ ಹೋಗ್ತೀವಿ? ಪಂಚಾಂಗ ಶ್ರವಣ ಯಾಕೆ ಇಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ? ನಿಮ್ಗೆಲ್ಲರಿಗೂ ಬಹಳ ಕುತೂಹಲ ಇದೆ. ಯುಗಾದಿಯ ಸಂದರ್ಭದಲ್ಲಿ ನಾವು ನಮ್ಮ ರಾಶಿಫಲ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು ಅಂತ ಹೇಳಿ. ಹಾಗಾಗಿ ಇವೆಲ್ಲವನ್ನ ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಶ್ರೀ ಶಾರದಾ ಪೀಠಂನ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ದೈವಜ್ಞ ಸೋಮಯಾಜಿ ಗುರುಗಳಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ ಅಮ್ಮ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ಯುಗಾದಿ ಅಂದ ತಕ್ಷಣನೇ ನಾವು ಒಂದ್ ಕಡೆ ಬೇವು ಬೆಲ್ಲವನ್ನ ನೋಡ್ತೀವಿ, ಇನ್ನೊಂದ್ ಕಡೆ ಅದೇ ರೀತಿಯಾಗಿ ಬೇರೆ ಬೇರೆ ವೈವಿಧ್ಯತೆಯನ್ನ ಕಾಣ್ತೀವಿ. ಇಂತಹ ಸಂದರ್ಭದಲ್ಲಿ ಯುಗಾದಿ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂತಹ ಹಬ್ಬ. ನಮ್ಗೆಲ್ರಿಗೂ ಯುಗಾದಿಯ ವಿಶೇಷತೆಯನ್ನ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞ ವಿಶೇಷಕರ ಭಾರತೀಂ. ಹರಿ ಓಂ. ಸಮಸ್ತ ಕನ್ನಡ ಕುಲಕೋಟಿಗೆ, ಪ್ರೇಕ್ಷಕ ಪ್ರಭುಗಳಿಗೆ ನೂತನ ಸಂವತ್ಸರದ ಶೋಭಕೃತನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು, ಶುಭಕಾಮನೆಗಳು. ತಮ್ಮೆಲ್ಲರ ಜೀವನವೂ ಕೂಡ ಅತ್ಯಂತ ಮಂಗಳಮಯವಾಗಿ, ತೃಪ್ತಿಕರವಾಗಿ, ಆರೋಗ್ಯಪೂರ್ಣವಾಗಿರಲಿ ಅಂಥೇಳಿ ನನ್ನ ಆರಾಧ್ಯ ದೈವವಂಥ ಶೃಂಗೇರಿ ಶಾರದಾಂಬೆಯ ಚರಣಕಮಲಗಳಲ್ಲಿ ಈ ಸುಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ. ಓಂ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಘಶೋಣೆ ಪುಂಡ್ರೇಕ್ಷುಪಾಶಾಂಕುಶಪುಷ್ಪಬಾಣಚಾಪಹಸ್ತೆ ನಮಸ್ತೆ ಜಗದೇಕ ಮಾತಃ. ಜಯತ್ವಂದೇವಿ ಚಾಮುಂಡೆ ಜಯಭೂತಾಪಹಾರಿಣಿ ಜಯ ಸರ್ವಕತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಹರಿ ಓಂ. ಯುಗಾದಿ ಆ ಹೆಸರಿನಲ್ಲೇ ಇದೆ. ಯುಗದ ಆದಿ ಅಂದರೆ ವರ್ಷದ ಆದಿ, ವರ್ಷದ ಮೊದಲನೇ ದಿವಸ ಅಂತ ಹೇಳ್ತಾರೆ ಇದನ್ನು. ಭಾರತದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ವಿವಿಧತೆಯಲ್ಲಿ ಏಕತೆಯಿಂದ ಕಂಡಂತಹ ಅದ್ಭುತ ಸಂಸ್ಕಾರ, ಸಂಸ್ಕೃತಿ ಭಾರತೀಯರದ್ದು. ಈ ಯುಗಾದಿ ದೇಶದ ಕೆಲವು ಭಾಗಗಳಲ್ಲಿ ಮಾತ್ರ ಬಹಳ ದೊಡ್ಡ ಹಬ್ಬ. ಕರ್ನಾಟಕದ ಬಹುಭಾಗ, ಪಕ್ಕದ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗೋವಾ ಇತ್ಯಾದಿಗಳಲ್ಲಿ ಇದು ಹೊಸ ವರ್ಷ. ಇವತ್ತು ಹೊಸ ವರ್ಷ ಅಂದಾಗ ನಮ್ಮ ಯುವ ಸಮೂಹ, ಯುವ ಪ್ರೇಕ್ಷಕ ಪ್ರಭುಗಳು ಏನಪ್ಪ, ಜನವರಿ 1 ತಾನೇ ನಮಗೆಲ್ಲ ಹೊಸ ವರ್ಷ ಅಂತಾರೆ. ಅದು ವಿಶ್ವಾದ್ಯಂತ ಮಾನ್ಯತೆ ಪಡೆದಿರತಕ್ಕಂತಹ ಒಂದು ಕ್ಯಾಲೆಂಡರ್ ಇಯರ್, ಕ್ರೈಸ್ತ ಸಂವತ್ಸರ ಕ್ಯಾಲೆಂಡರ್ ಇಯರ್. ವ್ಯಾವಹಾರಿಕವಾಗಿ ಅದನ್ನು ನಾವು ಹೊಸ ವರ್ಷ ಅಂತ ಕರೆದರೂ ಕೂಡ ಭಾರತೀಯರ ನರನಾಡಿಗಳಲ್ಲೂ ಹರಿತಾ ಇರತಕ್ಕಂತಹ ಭಾರತೀಯ ಸಂಸ್ಕಾರ, ಸಂಸ್ಕೃತಿ ಏನಿದೆ ಅದರ ವೈವಿಧ್ಯತೆ ಹೊಸ ವರ್ಷವನ್ನು ಅತಿ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು ಸಂಪ್ರದಾಯಬದ್ಧವಾಗಿ. ಈಗ ನಾವು ಇವತ್ತೇನು ಆಚರಣೆ ಮಾಡ್ತಾ ಇದ್ದೀವಿ, 22ನೇ ತಾರೀಕು ಮಾರ್ಚ್, ಅದು ಸ್ಪಷ್ಟವಾಗಿ ಚಾಂದ್ರಮಾನ ಯುಗಾದಿ. ಇದಲ್ಲದೇ ಇನ್ನೊಂದು ಯುಗಾದಿ ಕೂಡ ಇರುತ್ತೆ, ಸೌರಮಾನ ಯುಗಾದಿ ಅಂತ. ಏನಪ್ಪ ಚಾಂದ್ರಮಾನ ಯುಗಾದಿ ಅಂತಂದರೆ, ಚೈತ್ರಾದಿ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ ಅಂತಕ್ಕಂತಹ ಒಂದು ಮಾಸಗಳನ್ನು ಗಣನೆಗೆ ತಗೊಂಡು ಇದನ್ನ ನಾವು ಚಾಂದ್ರಯುಗಾದಿ ಅಂತ ಕರೆದ್ವಿ. ಅದೇ ರೀತಿಯಲ್ಲಿ ಮುಂದಿನ ಏಪ್ರಿಲ್ ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ಸೌರಯುಗಾದಿ, ಮೇಷಾದಿ, ಮೇಷ, ವೃಷಭ ಇತ್ಯಾದಿ. ಅದು ಆಚರಣೆ ತಮಿಳುನಾಡು, ಕೇರಳ, ಕರ್ನಾಟಕದ ಕರಾವಳಿ ಪ್ರದೇಶ, ಇನ್ನು ದೇಶದ ನಾನಾ ಭಾಗಗಳಲ್ಲಿ ಇದರ ಆಚರಣೆ ಕಾಣ್ಬೋದು. ಇವತ್ತು ನಾವೀಗ ಆಚರಣೆ ಮಾಡಕ್ಕೆ ಹೊರಡ್ತಾ ಇರತಕ್ಕಂಥದ್ದು ಏನಪ್ಪ ಇದೆ, ಚಾಂದ್ರಯುಗಾದಿ, ಶೋಭಕೃತನಾಮ ಸಂವತ್ಸರದ ಯುಗಾದಿ. ಇದು ಅತ್ಯಂತ ಮಹತ್ವಪೂರ್ಣವಾದಂಥದ್ದು ಈ ಭಾಗಗಳಿಗೆ. ಧಾರ್ಮಿಕವಾಗಿಯೂ ನಾವು ಇದನ್ನು ಆಚರಣೆ ಮಾಡಿ, ಧಾರ್ಮಿಕ ಅಂದರೆ ನಮ್ಮ ಭಾರತೀಯರ ಬಹುತೇಕ ಎಲ್ಲ ಹಬ್ಬಗಳಿಗೂ ಕೂಡ ಧಾರ್ಮಿಕ ಹಿನ್ನೆಲೆ ಉಂಟು. ಧಾರ್ಮಿಕವಾದಂಥ ಪೂಜಾ ಪುನಸ್ಕಾರಗಳು, ವಿಧಿವಿಧಾನಗಳನ್ನು ಹೇಳ್ಕೊಂಡು ಬಂದಿದೆ. ಇವತ್ತಿನ ಯುಗಾದಿಯಲ್ಲಿ ಏನಪ್ಪ ಧಾರ್ಮಿಕತೆ ಅಂತಂದರೆ, ಮೊದಲನೇದಾಗಿ ಮಹತ್ವ ಇರತಕ್ಕಂಥದ್ದು ಪಂಚಾಂಗ ಪಠನ. ಪಠನ ಮಾಡಲಿಕ್ಕಾಗದೇ ಇದ್ದರೆ ಪಂಚಾಂಗ ಶ್ರವಣ ಅಂತಕ್ಕಂಥದ್ದು. ಎಷ್ಟೋ ಜನಗಳಿಗೆ ಪಠನ ಗೊತ್ತಿರೋದಿಲ್ಲ. ಪಂಚಾಂಗ ಇನ್ನೂ ಕೂಡ ನಮ್ಮಲ್ಲಿ ಒಂದು ಸಂಸ್ಕೃತ ಭಾಷೆಯ ಒಂದು ಹಿರಿಮೆ ಅದರಲ್ಲಿ ಉಳಿಸ್ಕೊಂಡೇ ಪಂಚಾಂಗ ಬರೀತಾರೆ. ಹಾಗಿದ್ದಾಗ ಹೇಳಬೇಕು ಪಂಚಾಂಗ ಪಠಣ ಮಾಡುವವರು ಅನ್ನೋದಿದೆಯಾ? ಪಂಚಾಂಗ ಅಂತಂದ್ರೆ ಏನು?
ಇಡೀ 5 ಅಂಗಗಳಿಂದ ಕೂಡಿರತಕ್ಕಂಥದ್ದು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ. ಅದರ ಪೂರ್ಣವಾದಂಥ ಮಾಹಿತಿ ಕೊಡ್ತಕ್ಕಂಥ ಒಂದು ಡಿಟೈಲ್ ಹಿಂದೂ ಕ್ಯಾಲೆಂಡರ್ ಅಂದರೆ ತಪ್ಪಾಗಲಾರದು. ಆದರೆ ಅದನ್ನು ಪಠನ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು ಇತ್ತೀಚಿನ ಈ ಯುವ ಸಮೂಹಕ್ಕೆ. ಹಾಗಾಗಿ ಪಠನ ಮಾಡಲಿಕ್ಕಾಗದೇ ಇದ್ದರೆ ಶ್ರವಣ ಮಾಡಿ. ಶ್ರವಣ ಅಂದರೆ ಕೇಳ್ತಕ್ಕಂಥದ್ದು, ಪಠನ ಅಂದರೆ ಓದ್ತಕ್ಕಂಥದ್ದು. ತಿಳಿದವರಿಂದ ಓದಿಸೋದ್ರ ಶ್ರವಣ ಮಾರು ಅದನ್ನು ಕೇಳಿ ಅದರ ಲಾಭವನ್ನು ಪಡೀರಿ. ಏನು ಲಾಭ ಇಲ್ಲಿ? ತಿಥೇಶ್ಚಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ಣಾತ್ ಕಾರ್ಯ ಸಿದ್ಧಸ್ತು ಪಂಚಾಂಗ ಫಲಮುತ್ತಮಂ ಅಂತಂದರು. ಅಂದರೆ ಕಾಲದ ಒಂದು ಪರಿಕಲ್ಪನೆ ನಮ್ಮ ಹಿರಿಯರು ಎಷ್ಟು ಮಹತ್ವ ಕೊಟ್ಟಿದ್ದರು. ಇವತ್ತಿನ ಯಾವ ತಿಥಿ, ಯಾವ ನಕ್ಷತ್ರ, ಯಾವ ಯೋಗ, ಯಾವ ಕರ್ಣ, ಯಾವ ವಾರ ಇತ್ಯಾದಿಗಳನ್ನು ಸ್ಪಷ್ಟತೆ ಇರಬೇಕು, ಕಲ್ಪನೆ ಇರಬೇಕು. ಹಾಗಾಗಿ ಪಂಚಾಂಗ ಶ್ರವಣ ಮಾಡಿ, ಪಂಚಾಂಗ ಪಠನ ಆಗದಿದ್ದರೆ ಪಂಚಾಂಗ ಶ್ರವಣವಾದರೂ ಮಾಡಲೇಬೇಕು ಅಂತಕ್ಕಂಥ ನಮ್ಮ ಹಿರಿಯರದ್ದು ಇದು ಒಂದು ಮುಖ್ಯವಾದಂತಹ ಘಟ್ಟ. ಇಲ್ಲಿ ಇನ್ನು ಈ ಹಬ್ಬದ ಆಚರಣೆ ಹಾಗಪ್ಪ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ. ಎಲ್ಲ ಹಬ್ಬಕ್ಕೂ ಕೂಡ ನಮ್ಮ ಭಾರತೀಯರಲ್ಲಿ ಮೊಟ್ಟ ಮೊದಲು ಒಂದು ಹೇಳಿದರು, ಹಬ್ಬ ಅಂದ್ರೇನು? ಸಂಭ್ರಮ ಅಂತ, ಸಡಗರ ಅಂತ. ಅಲ್ಲಿ ಆ ಎಲ್ಲ ಸಡಗರಕ್ಕೂ ಮುಂಚೆ ದೇಹಶುದ್ಧಿ, ಅದಕ್ಕೆ ಅಭ್ಯಂಗ ಅಂತಂದರು. ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ವಿಧಿಪೂರ್ವಕವಾಗಿ ಅಭ್ಯಂಗ, ತೈಲಾಭ್ಯಂಗ, ಅಭ್ಯಂಗವನ್ನು ಮಾಡಿ ನಂತರದಲ್ಲಿ ಶುಚಿ ಬಟ್ಟೆಯನ್ನು, ಹೊಸ ಬಟ್ಟೆ, ಹೊಸ ನೂತನ ವಸ್ತ್ರಧಾರಣೆ ಅಂತಂದರು. ನೂತನ ವಸ್ತ್ರಧಾರಣೆಯೇ ಆಗಬೇಕಂತೆ. ಇಲ್ಲಿ ಬಡವ ಬಲ್ಲಿದ ಅನ್ನೋ ಪ್ರಶ್ನೆ ಬರೋದಿಲ್ಲ. ಬಟ್ಟೆ ಒಂದು ಮೂಲಭೂತವಾದಂಥದ್ದು. ವರ್ಷಕ್ಕೊಂದು ಹೊಸ ಬಟ್ಟೆ ಹಾಕ್ಕೊಳ್ಳೋದಂತೂ ಯಾರಿಗೂ ಕಷ್ಟವಾಗಲಾರದು ಅಂದ್ಕೊಳ್ತೀನಿ. ಹೊಸ ಬಟ್ಟೆ, ನೂತನ ವಸ್ತ್ರಧಾರಣೆ, ನಂತರ ತಿಲಕಧಾರಣೆ. ನಂತರದಲ್ಲಿ ಏನಪ್ಪ ಪೂಜೆ ಮಾಡಬೇಕು ಇವತ್ತು ಅನ್ನೋ ಪ್ರಶ್ನೆ ಬಹಳ ಜನಗಳಲ್ಲಿರುತ್ತೆ. ಇಲ್ಲಿ ಇವತ್ತು ಮಾಡಬೇಕಾದಂಥ ಪೂಜೆ ಯಾವ್ಯಾವುದು ಅಂತಂದರೆ ಮುಖ್ಯವಾಗಿ ನಿತ್ಯಾರ್ಚನೆ, ನಿತ್ಯ ಪೂಜೆ, ನಂತರ ಕುಲದೇವತಾ ಪೂಜೆ. ಅವರವರ ಕುಲದೇವತೆಯನ್ನು ಪೂಜೆ ಮಾಡಿ, ಇಷ್ಟ ದೇವತೆಯನ್ನು ಪೂಜೆ ಮಾಡಿ, ನಂತರದಲ್ಲಿ ಈ ಪಂಚಾಂಗವನ್ನು ಅದನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿಟ್ಟು ಅದರ ಮೇಲೆ ಪಂಚಾಂಗವನ್ನಿಟ್ಟು ವಿಧಿಪೂರ್ವಕವಾಗಿ ಪಂಚಾಂಗ ದೇವತೆಗಳಿಗೆ, ನವಗ್ರಹ ದೇವತೆಗಳಿಗೆ ಮತ್ತು ಇಷ್ಟ ದೇವತೆಯನ್ನು ಕುರಿತು ಆ ಪಂಚಾಂಗಕ್ಕೆ ಪೂಜೆ. ಅದರ ನಂತರದಲ್ಲಿ ಪಂಚಾಂಗ ಪಠನದ ನಂತರದಲ್ಲಿ, ಪೂಜೆಯ ನಂತರದಲ್ಲಿ ಅವರಿಗೆ ಸ್ವಯಂ ತಿಳುವಳಿಕೆ ಇದ್ದಾಗ ಅವರೇ ಪಠನ ಮಾಡ್ಬೋದು. ಅವ್ರು ಪಠನ ಮಾಡಬೇಕಾದ್ರೆ ಮನೆಯ ಎಲ್ಲ ಸದಸ್ಯರು ಕೂಡ ಒಟ್ಟಿಗೆ ಕೂತು ಶ್ರವಣ ಮಾಡೋದ್ರಿಂದ ಅದರ ಶುಭ ಫಲ ಪ್ರಾಪ್ತಿಯಾಗತ್ತೆ ಅಂತಂದರು. ಇನ್ನು ಅವರಿಗೆ ಪಠನ ಮಾಡಲಿಕ್ಕೆ ಅದರ ಅಭ್ಯಾಸ ವ್ಯವಸ್ಥೆ ಇಲ್ಲದಿದ್ರೆ, ಯಾಕೆಂದರೆ ಪಂಚಾಂಗ ಪಠನ ಸ್ವಲ್ಪ ಕಠಿಣವಾದಂಥದ್ದು. ವರ್ಷದ 365 ದಿವಸವೂ ಕೂಡ ಪಂಚಾಂಗವನ್ನು ಓದಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಸಂಪ್ರದಾಯ ಹೇಳುತ್ತೆ, ಪದ್ಧತಿ, ಪರಂಪರೆ. ಕಾಲಗರ್ಭದಲ್ಲಿ ಅದೆಲ್ಲ ಬದಲಾವಣೆ ಆಗಿರ್ಬೋದು. ತಿಳಿದಂತಹ ಪಂಡಿತರಿಂದ, ಪುರೋಹಿತರನ್ನು ಕರೆಸಿ ಪಂಚಾಂಗ ಅವರಿಂದ ಪಠನ ಮಾಡಿಸಿ ನಾವು ಶ್ರವಣ ಮಾಡಿ, ನಂತರದಲ್ಲಿ ದಾನೇನ ತೃಪ್ತಿ ನತು ಭೋಜನೇನ ಅಂದಂತಹ ಭಾರತೀಯ ಪದ್ಧತಿ, ಪರಂಪರೆ. ದಾನ, ಏನು ದಾನ ಕೊಡಬೇಕು? ದಾನಕ್ಕೆ ಅದು ಇದು ಅಂತ ನಿರ್ದಿಷ್ಟವಾಗಿ ಏನೂ ಇರೋದಿಲ್ಲ. ನೂತನ ವಸ್ತ್ರ, ಹೊಸ ವಸ್ತ್ರ, ಫಲ, ಬೆಳೆದಂಥ ಧಾನ್ಯಗಳು, ಅವರವರ ಯೋಗ್ಯತೆಗೆ ಅನುಸಾರವಾಗಿ, ಅವರವರ ಶಕ್ತಿಗೆ ಅನುಸಾರವಾಗಿ ಅವರು ಯಾವುದನ್ನು ದಾನ ಕೊಡ್ಬೋದು. ಬಟ್ಟೆ, ಉದಕ ಕುಂಭ ಅಂದರೆ ನೀರಿನ ತಂಬಿಗೆ, ನೀರು ತುಂಬಿರ್ತಕ್ಕಂಥ ತಂಬಿಗೆ, ಜೊತೆಗೆ ತೆಂಗಿನಕಾಯಿ, ಹಣ್ಣು, ತರಕಾರಿ ಇತ್ಯಾದಿಗಳೇ ಏನು ಬೇಕಾದರೂ ಅವರಿಗೆ ಧಾನ್ಯಗಳು, ಅವರವ್ರಿಗೆ ತಿಳಿದಂಥದ್ದನ್ನು ದಾನ ಕೊಡ್ತಕ್ಕಂಥದ್ದು. ದಾನ ಕೊಡೋದ್ರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣಂ ಅಂದಂತಹ ಸಂಸ್ಕಾರ ಭಾರತೀಯರದ್ದು. ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿ ಅವನ ಅನುಗ್ರಹವನ್ನು ಬೇಡ್ತಕ್ಕಂಥದ್ದು ಒಂದಾದರೆ, ನಮ್ಮ ಹಿರಿಯರ ಒಂದು ಉದ್ದೇಶ ಏನಿತ್ತು, ಆ ಭಗವಂತ ಕೊಟ್ಟಿದ್ದನ್ನು 4 ಜೊತೆಗೆ ಹಂಚಿ ತಿನ್ನಬೇಕು ಅಂತಕ್ಕಂಥದ್ದು. ಎಷ್ಟೇ ಕೊಟ್ಟಿರಲಿ ಆ ಕೊಟ್ಟಿರೋದರಲ್ಲಿ ಒಂದಿಷ್ಟು ಹಂಚಬೇಕು. ಹಾಗಾಗಿ ಆ ದಾನಕ್ಕೆ ಅಷ್ಟು ಮಹತ್ವ ಕೊಟ್ಟರು ಅವತ್ತು. ಇದರ ನಂತರದಲ್ಲಿ ಬೇವು ಬೆಲ್ಲ ಸಮರ್ಪಣೆ, ಬೇವು ಬೆಲ್ಲ ಸೇವೆ ಮಾಡ್ತಕ್ಕಂಥದ್ದು, ಸೇವನೆ, ಪೂಜೆ ಆದ ನಂತರದಲ್ಲಿ, ಪಂಚಾಂಗ ಪಠನ ಆದ ನಂತರದಲ್ಲಿ, ದಾನದ ನಂತರದಲ್ಲಿ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖ ಎರಡನ್ನೂ ಕೂಡ ಸಮನಾಗಿ ಎದುರಿಸ್ತಕ್ಕಂತಹ, ಸ್ವೀಕಾರ ಮಾಡ್ತಕ್ಕಂತಹ ಶಕ್ತಿ, ಮನೋಭಾವ, ಮನಸ್ಥೈರ್ಯ, ಆತ್ಮವಿಶ್ವಾಸ ನನಗೆ ಕೊಡು ಭಗವಂತ ಅಂಥೇಳಿ ಸಿಹಿ ಮತ್ತು ಕಹಿ, ಅತ್ಯಂತ ಕಹಿಯಾದಂತಹ ಬೇವು, ಅತ್ಯಂತ ಸಿಹಿಯಾದಂತಹ ಬೆಲ್ಲ ಎರಡನ್ನು ಮಿಶ್ರ ಮಾಡಿ
ಅದನ್ನು ತಗೊಳ್ತಕ್ಕಂಥದ್ದು. ಇದರ ಹಿಂದೆ ವೈಜ್ಞಾನಿಕ ಕಾರಣಗಳು ಬೇಕಾದಷ್ಟಿದೆ. ಆದಾಗ್ಯೂ ಕೂಡ ನಮ್ಮ ಪದ್ಧತಿಯಲ್ಲಿ ಇರತಕ್ಕಂಥದ್ದು ಅದನ್ನು ತಗೊಳ್ತಕ್ಕಂಥದ್ದು. ಇದರ ನಂತರದಲ್ಲಿ ಮನೆಮಂದಿಯೆಲ್ಲ ಕೂತು ಇಷ್ಟ ಜನೈಸ್ತಃ ಭುಕ್ತಂ ಭುಕ್ತಂ ಎಲ್ಲರೂ ಕೂಡ ಒಟ್ಟಿಗೆ ಭೋಜನ ಮಾಡ್ತಕ್ಕಂಥದ್ದು. ಆ ಭೋಜನಕ್ಕೂ ಒಂದು ವಿಶೇಷತೆ ಏನಪ್ಪ ಅಂದರೆ ಅಷ್ಟು ಜನ ಒಟ್ಟಿಗೆ ಕೂತ್ಕೊಳ್ಬೇಕು ಅಂತ. ಅಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ಮನೆಮಂದಿಯೆಲ್ಲ ಸೇರಿ ಸಂತೋಷದಿಂದ ಆ ಭಗವಂತನ ಸ್ಮರಿಸಿ ಕೊಟ್ಟಿರ್ತಕ್ಕಂತಹ ಒಂದು ಪ್ರಸಾದವೇನಿದೆ ಅದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕರಿಸಿ ಊಟ ಮಾಡ್ತಕ್ಕಂಥದ್ದು. ಸೌರಮಾನ ಯುಗಾದಿ, ಚಂದ್ರಮಾನ ಯುಗಾದಿ, ಅದರಲ್ಲಿ ಕೂಡ ಆಚರಣೆಗಳು ಬೇರೆ ಬೇರೆ ಇದೆಯಾ ಹೇಗೆ ಅಂತ ಹೇಳಿ? ಈಗ ನಾವು ಚಂದ್ರಮಾನ ಯುಗಾದಿ ಹೇಗೆ ಆಚರಣೆ ಮಾಡ್ತೇವೋ ಅದೇ ರೀತಿಯಾಗಿ ಸೌರಮಾನದಲ್ಲೂ ಆಚರಣೆ ಮಾಡಲಾಗುತ್ತೆ. ಇಲ್ಲ, ಇಲ್ಲಿ ಸೌರಮಾನ ಯುಗಾದಿ ಅಂತಂದಾಗ ಸೂರ್ಯನ ಆಧಾರ. ಹೌದು, ಇಲ್ಲಿ ಚಂದ್ರ, ಇಲ್ಲಿ ಚಂದ್ರ. ಸೂರ್ಯನ ಆಧಾರ ಅಂದಾಗ ಸೂರ್ಯ ಒಂದು ರಾಶಿಯಿಂದ ಒಂದೊಂದು ರಾಶಿಗೆ ಹೋಗ್ತಕ್ಕಂತಹ ಪರ್ವಕಾಲವನ್ನು ನಾವು ಪರ್ವಕಾಲ ಸಂಕ್ರಾಂತಿ ಅಂತ ಕರೆದ್ವಿ. ಇಲ್ಲಿ ಹೇಗೆ ನಮಗೆ ಅಮಾವಾಸ್ಯೆ ಎಷ್ಟು ಮಹತ್ವವೋ ಸೌರಮಾನದಲ್ಲಿ ಆ ಸಂಕ್ರಾಂತಿ ಅಷ್ಟೇ ಮಹತ್ವ ಪಡೆದಿರ್ತಕ್ಕಂಥದ್ದು. ಆ ಸಂಕ್ರಾಂತಿ ಸೂರ್ಯ ಆ 12 ರಾಶಿಯ ಪ್ರಯಾಣವನ್ನು ಮುಗಿಸಿ, ಈಗ ಮೀನರಾಶಿಯಲ್ಲಿ ಪ್ರಯಾಣ ನಡೀತಿದೆ, ಮುಗಿಸಿ ಮೇಷರಾಶಿಗೆ ಪ್ರವೇಶ ಮಾಡ್ತಕ್ಕಂತಹ ಒಂದು ಸುಸಂದರ್ಭ ಏನಿದೆ, ಸುಸಮಯ, ಅದನ್ನು ಮೇಷ ಸಂಕ್ರಾಂತಿ ಅಂತ ಕರೆದ್ವಿ. ಅವತ್ತು ಸೌರಮಾನ ಯುಗಾದಿ ಪ್ರಾರಂಭ. ಹಬ್ಬದ ಆಚರಣೆಗೆ ಬಂದಾಗ ಆ ಪ್ರಾಂತೀಯದಲ್ಲಿ ಇರತಕ್ಕಂಥ ಒಂದು ಆಚರಣೆಗಳು ಏನಿರುತ್ತೋ ಹಾಗೇನೆ ನಮಗೆ ಎಷ್ಟು ಈ ಯುಗಾದಿ ನಾವೆಷ್ಟು ಮಹತ್ವ ಕೊಡ್ತಾ ಇದ್ದೇವೋ ಅದೇ ರೀತಿಯಲ್ಲೇ ಸೌರ ಯುಗಾದಿಗೂ ಕೂಡ ಮಹತ್ವ ಕೊಡ್ತಕ್ಕಂಥ ಒಂದು ದೊಡ್ಡ ಪರಂಪರೆ ನಮ್ಮ ಪಕ್ಕದ ರಾಜ್ಯವಾದಂಥ ತಮಿಳುನಾಡಿನಲ್ಲೋ ಕೇರಳದಲ್ಲೋ ಅಥವಾ ಅಷ್ಟೇ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಹೋದರೂ ಕೂಡ ಅವರಲ್ಲೂ ಕೂಡ ಅವತ್ತಷ್ಟೇ ಮಹತ್ವ, ಅಷ್ಟೇ ಸಂಭ್ರಮ, ಅಷ್ಟೇ ಸಡಗರವನ್ನು ನಾವು ಕಾಣ್ಬೋದಮ್ಮ. ಯುಗಾದಿಯ ವಿಶೇಷತೆ ಏನು, ಪಂಚಾಂಗ ಶ್ರವಣದ ಮಹತ್ವ ಏನು ಅನ್ನೋದನ್ನು ನೋಡೋಣ ಬ್ರೇಕ್ ಆದಮೇಲೆ. ಕ್ಷೇತ್ರ ಮೀರಿದ ಕದನ, ರಾಜ್ಯವೇ ತಿರುಗಿ ನೋಡುವ ರಣಕಣ, ಸೋಲು ಗೆಲುವಿಗೂ ಮಿಗಿಲಾದ ಸ್ಪರ್ಧೆ, ವರ್ಚಸ್ಸು ಪ್ರಭಾವ ಪಣಕ್ಕಿಟ್ಟ ಸ್ಪರ್ಧಿಗಳು. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ವಿಐಪಿ ಅಖಾಡ ವೀಕ್ಷಿಸಿ ಶನಿವಾರ ಮತ್ತು ಭಾನುವಾರ ಸಂಜೆ 7 ಗಂಟೆಗೆ. ಬಿಸಿ ಬಿಸಿ ಮಸಾಲೆ, ಬಿಸಿ ಬಿಸಿ ಚುನಾವಣೆ. ನಾನು ತಗೊಳ್ಳೋ ಫುಡ್ ದೇಶಕ್ಕೆ ಹಾಕೋ ಓಟ್ ಎರಡೂ ಅಷ್ಟೇ ಇದೆ. ನಿಮ್ಮ ಸಿಂಬಲ್ ಏನು? ತೂತೋಡೆ. ಏನ್ ಪಾರ್ಸಲ್ ತರ್ತಿದ್ದೀರಾ? ನಾನ್ ಎಲೆಕ್ಷನ್ ನಿಂತ್ಕೊಂಡ್ರೆ ಪ್ರಾಣಿಗಳೆಲ್ಲರಿಗೂ ವೋಟ್ ಹಾಕೋ ಚಾನ್ಸ್ ಸಿಕ್ಕಿದ್ರೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಅ ಕಾಂಪಿಟೇಷನ್. ಕೊಡಿ ಪರ್ಫೆಕ್ಟ್ ಉತ್ತರ, ನಾವು ನಿಮ್ಗೆ ಕೊಡ್ತೀವಿ ದೋಸೆ 18. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣೆ ಮಸಾಲೆ ಗುರುವಾರ ಮಧ್ಯಾಹ್ನ 12:30ಕ್ಕೆ. ಚುನಾವಣೆ ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ. ಇದು ಜನರ ಸಂಭ್ರಮ. ಇಂಥ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಇನ್ನು ಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ, ಆಯಾಮಗಳು, ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ? ಮತದಾರನ ಮನಸ್ಥಿತಿ ಹೇಗಿದೆ? ಎಲೆಕ್ಟ್ ಆಗೋದು ಯಾರು, ರಿಜೆಕ್ಟ್ ಆಗೋದು ಯಾರು? ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ, ಪ್ರತಿತಂತ್ರ, ರಣತಂತ್ರ ನಡೀತಾ ಇದೆ? ಹೈ ಟೆನ್ಷನ್ ಪೈಪೋಟಿ, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ, ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ G+ ಹೋಮ್ ಅಪ್ಲಯನ್ಸಸ್, ಸ್ಟೀಲ್ ಪಾರ್ಟ್ನರ್ A1 ಗೋಲ್ಡ್ TMT.
ಚದುರಂಗದ ಆಟದಂತೆ. ಸೋಲು ಗೆಲುವಿಗೆ ಕಾರಣ, ಮಾರ್ಗ ನೂರಾರು. ಇಲ್ಲಿ ಶಿಷ್ಟಾಚಾರ, ಲೆಕ್ಕಾಚಾರ ಎರಡೂ ಮುಖ್ಯ. ರೋಚಕ ಚದುರಂಗದಾಟದ ಎಲ್ಲ ಬಣ್ಣಗಳು. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ನೋನಿ, ಸ್ಪೆಷಲ್ ಪಾರ್ಟ್ನರ್ G+ ಹೋಮ್ ಅಪ್ಲಯನ್ಸಸ್, ಸ್ಟೀಲ್ ಪಾರ್ಟ್ನರ್ A1 ಗೋಲ್ಡ್ TMT. ಸಂಜೆ 4 ಗಂಟೆಗೆ. 3 ಮಂದಿ ಜೀವ ಕೊಟ್ರಿ ರೋಡ್ಗೆ. ಇಲೆಕ್ಷನ್ ಬಂದಾಗ ಅಟ್ಟ ನೆನಪ. ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡ್ಯಾಡ. ಗುರುಜಿ, ಯುಗಾದಿಯ ದಿನ ಪಂಚಾಂಗ ಶ್ರವಣದ ಮಹತ್ವ ಹೇಳಿದ್ರಿ, ಏನು ಮಾಡಬೇಕು ಅಂತೇಳಿ. ಅದು ಪಂಚಾಂಗ ಶ್ರವಣವನ್ನು ನಾವು ಕೇಳೋದಕ್ಕಿಂತ ಮುಂಚೆ, ನೀವು ಪಠನೆ ಮಾಡೋದಕ್ಕಿಂತ ಮುಂಚೆ, ಈಗ ಯುಗಾದಿ ಹಬ್ಬದ ದಿನ ಹೊಸ ಯೋಜನೆಗಳನ್ನು ಹಾಕಿಕೊಳ್ತಾರೆ, ಹೊಸ ವಸ್ತುಗಳನ್ನು, ವಾಹನಗಳನ್ನು, ಆಸ್ತಿ ಖರೀದಿ. ಇದರ ಹಿನ್ನೆಲೆ ಏನು? ಹೊಸ ಯೋಜನೆಗಳು ನಾವು ಈ ವರ್ಷದಿಂದ ಮಾಡೋಣ ಅಂತಾನ, ಹೇಗೆ? ಸಂಕಲ್ಪ, ಪ್ಲಾನಿಂಗ್. ಆದರೆ ಯುಗಾದಿ ದಿವಸ ಅಷ್ಟೊಂದು ಸೂಕ್ತವಾದಂಥದ್ದಲ್ಲ. ಕೆಲವಷ್ಟು ನಮ್ಮ ಹಳೆ ಮೈಸೂರು ಪದ್ಧತಿಯನ್ನು ಗಮನಿಸ್ಕೊಂಡ್ರೆ ಅದು ಸಿಹಿ ಕಹಿ ಎರಡು ಮಿಶ್ರವಾಗಿರ್ತಕ್ಕಂಥ ಹಬ್ಬ. ಅವತ್ತು ನಾವು ಈ ಕೆಲಸ ಮಾಡೋದು ಬೇಡ ಅಂಥೇಳಿ ಅವತ್ತು ಎಷ್ಟೋ ಜನ ಆ ಕೆಲಸಗಳನ್ನು ಮಾಡೋದಿಲ್ಲ. ಆದ್ದರಿಂದ ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ನಿರ್ಣಯ ತಗೊಳ್ತಕ್ಕಂಥದ್ದು ತಪ್ಪೇನಿಲ್ಲ, ನಿರ್ಣಯ ತಗೊಳ್ತಕ್ಕಂಥದ್ದು. ಆದ್ದರಿಂದ ಆ ಒಂದು ಸಂಪ್ರದಾಯ ಕೆಲವು ಪ್ರಾಂತ್ಯಗಳಲ್ಲಿ ಕಂಡುಬರುತ್ತೆ. ಇದು ಸಮೃದ್ಧಿಯ ಸಂಕೇತವೂ ಕೂಡ ಹೌದು ಅಂತ ಈ ಒಂದು ಹಬ್ಬ. ಖಂಡಿತವಾಗಿ ನಮ್ಮ ಎಲ್ಲ ರೀತಿಯ ಹಬ್ಬವೂ ಕೂಡ ಸಮೃದ್ಧಿಯ ಸಂಕೇತವೇನೆ. ನಾವು ಹಬ್ಬ ಅಂದಾಗ ಸಂಭ್ರಮ, ನಲಿತಕ್ಕಂಥದ್ದು, ಸಂತೋಷದಿಂದ ಇರತಕ್ಕಂಥದ್ದು. ಆ ಸಂಭ್ರಮ ಅಂತಂದಾಗ ತುಂಬಿದಾಗಲೇ ಸಂಭ್ರಮ ಬರತಕ್ಕಂಥದ್ದು. ಏನೂ ಇಲ್ಲದೆ ಇದ್ದ ಖಾಲಿ ಇದ್ದಾಗ ಸಂಭ್ರಮ ಬರೋಕ್ಕಾಗೋದಿಲ್ಲ. ಇರೋದರಲ್ಲೇ ತೃಪ್ತಿಯನ್ನು ಕಂಡು ಸಂಭ್ರಮಿಸ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಭಾರತೀಯರದ್ದು. ಹಾಗಾಗಿ ಇದು ಒಂದು ತುಂಬಿರತಕ್ಕಂತಹ ಒಂದು ಸಂಭ್ರಮ ಅಂತಂದರೆ ತಪ್ಪಾಗಲಾರದು. ಈಗ ಪ್ರಕೃತಿಯ ವಿಚಾರ ಹೇಳ್ತಾ ಇದ್ದೀವಿ ಗುರುಜಿ. ಯಾವುದೇ ಒಂದು ನಮ್ಮ ಹಬ್ಬ ಹರಿದಿನಗಳು ಕೂಡ ಪ್ರಕೃತಿ ಜೊತೆಗೆ ಮಿಳಿತವಾಗ್ತಾನೆ ಇರುವಂಥದ್ದು ಅಂತ. ಈಗ ವಸಂತ ಕಾಲ, ಈಗ ನಾವು ಚಿಗುರುಗಳನ್ನು ಗಮನಿಸ್ತೇವೆ, ಮಾವಿನ ಎಲೆಯ ತೋರಣವನ್ನು ಕಟ್ಟುವಂಥದ್ದು. ಯಾವುದೇ ಹಬ್ಬ ಕಟ್ಟಿದ್ರು ಕೂಡ ಇದಕ್ಕೆ ಬಹಳ ವಿಶೇಷತೆ, ಮಲ್ಲಿಗೆಗೆ ಬಹಳ ಮಹತ್ವ. ಯಾಕೆ ಅಂತ? ಮಾವಿನ ಎಲೆಯ ಒಂದು ತೋರಣ ಅಂತಂದಾಗ ಒಂದು ಅದ್ಭುತವಾದಂತಹ ವಿಚಾರ ತಮ್ಮ ಗಮನಕ್ಕೆ ತರಲೇಬೇಕು ನಾನು ಪ್ರೇಕ್ಷಕ ಪ್ರಭುಗಳಿಗೆ. ಇವತ್ತು ಎಲ್ಲದೂ ಕೂಡ ರೆಡಿಮೇಡು ಮತ್ತು ಆನ್ಲೈನಲ್ಲಿ ಶಾಪಿಂಗು ಸಹಜವಾಗಿರ್ತಕ್ಕಂಥದ್ದು ನಮ್ಮ ಯುವ ಸಮೂಹದಲ್ಲಿ. ಅವರಿಗೆ ಎಲ್ಲ ಥರದ್ದು ಕೂಡ ರೆಡಿಮೇಡಾಗಿ ಸಿಕ್ಬಿಡಬೇಕು ಅಂತ. ತೋರಣನೂ ಕೂಡ ಎಲ್ಲೋ ಆನ್ಲೈನಲ್ಲಿ ನೋಡಿಬಿಟ್ಟು ಆರ್ಡರ್ ಮಾಡ್ಕೊಂಡು ತರಿಸ್ಬಿಟ್ಟು ಕಟ್ಬಿಡೋದು ಅಂತ ಆ ಥರ. ಅದು ಯಾವುದಪ್ಪ ಅಂದರೆ ಹಸಿರು ಬಣ್ಣದಿಂದ ಕೂಡಿರ್ತಕ್ಕಂಥ ಪ್ಲಾಸ್ಟಿಕ್ ಎಲೆ, ಅದಕ್ಕೆ ಆಕಾರ ಕಟ್ ಮಾಡಿ ಅದನ್ನ ಕೊಡ್ತಾರೆ, ತಂದು ಹಾಕ್ಬಿಡೋದು. ಇದು ಅಶಾಸ್ತ್ರೀಯವಾದಂಥದ್ದು, ಅಸಂಬದ್ಧವಾದಂಥದ್ದು, ಇದಕ್ಕೆ ಅರ್ಥ ಇಲ್ಲದೆ ಇರತಕ್ಕಂಥದ್ದು. ಯಾವುದೇ ರೀತಿಯ ತೋರಣ ಹಾಕಬೇಕಾದ್ರೂ ಕೂಡ ಮೊದಲನೇದಾಗಿ ಕ್ಷೀರವೃಕ್ಷ ಅಂತ ಕರೆದರು. ಅಂದರೆ ಆ ಎಲೆಯನ್ನು, ಅದರ ತೊಟ್ಟನ್ನು ನಾವು ಮುರಿದಾಗ ಆ ಹಾಲಿನ ರೂಪದ, ಹಾಲಿನ ಬಣ್ಣದ ಒಂದು ದ್ರವ ಈಚೆ ಬರುತ್ತೆ. ಕ್ಷೀರವೃಕ್ಷ ಅಂತ ಕರೆದರು ಒಂದು. ಎರಡನೇದು, ಮಾವಿನ ಎಲೆ ಹೊಸದಾಗಿ ತಂದಾಗ ಅದರಿಂದ ಬರ್ಬೋದಾದಂಥ ಸಾಕಷ್ಟು ಪಾಸಿಟಿವ್ ಎನರ್ಜಿ, ಅದರಿಂದ ಬರ್ಬೋದಂಥ ಸಾಕಷ್ಟು ಔಷಧಯುಕ್ತವಾದಂತಹ ವಾತಾವರಣವನ್ನು ಶುದ್ಧಿ ಮಾಡ್ತಕ್ಕಂತಹ, ಬಿಸಿಯಾದ ವಾತಾವರಣವನ್ನು ತಂಪು ಮಾಡ್ತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥದ್ದು ಜೈವಿಕವಾಗಿ ಇನ್ನೂ ಆ್ಯಕ್ಟಿವ್ ಆಗಿರ್ತಕ್ಕಂತಹ ಮಾವಿನ ಎಲೆ, ಹಸಿರು ಎಲೆಯಲ್ಲೇ ಹೊರತಾಗಿ ಯಾವುದೋ ಪ್ಲಾಸ್ಟಿಕ್ ಇದರಿಂದ ತರಿಸಿದ ಮಾತ್ರಕ್ಕೆ ಹಸಿರು ಬಣ್ಣ ಇರುತ್ತೆ ಹೊರತಾಗಿ ಇನ್ನೇನು ಅದರಲ್ಲಿ ಹಸಿರು ನೀವು ಕಾಣಿಸ್ಲಿಕ್ಕೆ ಆಗೋದಿಲ್ಲ. ಗುರುಜಿ, ಈಗ ಪಂಚಾಂಗ ಶ್ರವಣವನ್ನು ಕೇಳುವಂತಹ ಸಮಯ, ನೀವು ಪಠಣೆಯನ್ನು ಮಾಡುವಂತಹ ಸಮಯ ಅಂತ ಅನಿಸುತ್ತೆ. ನಮ್ಮ ವೀಕ್ಷಕರಿಗೆ ಪಂಚಾಂಗ ಶ್ರವಣವನ್ನು ಮಾಡಿಕೊಡಿ ಗುರುಜಿ. ಶ್ರೀ ಗುರುಭ್ಯೋ ನಮಃ. ಓಂ ನಮೋ ವ್ರಾತಪತಯೇ, ನಮೋ ಗಣಪತೆ, ನಮಃ ಪ್ರಮತಪತಯೇ, ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾ ಶ್ರೀ ವರದಮೂರ್ತಯೇ ನಮೋ ನಮಃ. ಓಂ ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ.
ಅಭೀಪ್ಸಿತಾರ್ ಸಿದ್ಧ ಪೂಜಿತೋ ಈಶ್ವರೈರಪಿ ಓಂ ಅಚಿಂತ್ಯಾವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಓಂ ಶ್ರೀಕಲ್ಯಾಣ ಗುಣಾವಹಂ ರಿಪುಹರಂ ದುಃಸ್ವಪ್ನದೋಷಾಪಹಂ ಗಂಗಾಸ್ನಾನ ಫಲಪ್ರದಂ ಭಯಹರಂ ಗೋದಾನತುಲ್ಯಂ ನೃಣಾಂ ಆಯುರ್ವೃದ್ಧಿದಮುತ್ತಮಂ ಶುಭಕರಂ ಸಂತಾನ ಸೌಭಾಗ್ಯದಂ ವೇದೋಕ್ತಾಖಿಲ ಕರ್ಮ ಸಾಧಕಮಿದಂ ಪಂಚಾಂಗಮಾಕರ್ಣ್ಯತಾಂ. ಓಂ ಶ್ರೀ ಗುರುಭ್ಯೋ ನಮಃ. ಸ್ವಸ್ತಿ ಶ್ರೀ ಶೋಭಕೃನಾಮ ಸಂವತ್ಸರದ ಉತ್ತರಾಯಣದ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷ ಶ್ರೀ ಬುಧವಾರ ಶ್ರೀಮನ್ನಿಪ ಶಾಲಿವಾಹನಕ ವರ್ಷ 1946ನೇ ಶೋಭಕೃತುನಾಮ ಸಂವತ್ಸರ ಬುಧವಾರ ಪ್ರತಿಪದ್ ಅಂದರೆ ಪಾಡ್ಯ 37 ಘಟಿ 45 ವಿಘಟಿ ಅಂದರೆ ರಾತ್ರಿ ಸುಮಾರು 9 ಗಂಟೆ 45 ನಿಮಿಷದವರೆಗೂ ಕೂಡ ಪಾಡ್ಯ. ನಂತರದಲ್ಲಿ ಉತ್ತರಾಭಾದ್ರ ನಕ್ಷತ್ರ 25 ಘಟಿ 34 ವಿಘಟಿ. ಶುಕ್ಲ ಯೋಗ 9 ಘಟಿ 39 ವಿಘಟಿ. ಕಿಮಸ್ತುಘ್ನ ಕರ್ಣ 9 ಘಟಿ 55 ವಿಘಟಿ. ವಿಷ 54 ಘಟಿ 38 ವಿಘಟಿ. ಅಮೃತ 18 ಘಟಿ 10 ವಿಘಟಿ. ಇವತ್ತಿನ ದಿನವಿಶೇಷ ತೈಲಾಭ್ಯಂಗ, ನಿಂಬದಳ ಭಕ್ಷಣಂ, ಪಂಚಾಂಗ ಶ್ರವಣಂ, ರಾಮನವರಾತ್ರಿ ಅಥವಾ ವಸಂತ ನವರಾತ್ರಿ ಪ್ರಾರಂಭ ಇವತ್ತಿಂದ. ಇದಿಷ್ಟು ಕೂಡ ಇವತ್ತಿನ ಒಂದು ಸಂಕ್ಷಿಪ್ತವಾದಂತಹ ಪಂಚಾಂಗ ಪಠನ. ಈ ಪಂಚಾಂಗ ಪಠನಕ್ಕೆ ಸಂಬಂಧಪಟ್ಟಂತೆ, ಪಂಚಾಂಗ ಶ್ರವಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ವಿಶೇಷತೆ ಇದೆ. ಏನಪ್ಪ ವಿಶೇಷತೆ ಅಂತಂದರೆ, ಸಂವತ್ಸರ ಫಲ, ಈ ವರ್ಷದ ರಾಜ ಮಂತ್ರಿ ಮಳೆ ಬೆಳೆ ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಅದರ ಸಂವತ್ಸರ ಫಲ ಶ್ರೀ ಶ್ವೇತವಾರಾಹ ಕಲ್ಪದಲ್ಲಿ ಸ್ವಯಂಭುವಾದಿ ಸ್ವಾರೋಚಿಷ ಉತ್ತಮ ತಾಮಸ ರೈವತ ಚಾಕ್ಷುಷುವೆಂಬ 6 ಮನ್ವಂತರಗಳನ್ನು ಕಳೆದು 7ನೇ ಈ ವೈವಸ್ವತ ಮನ್ವಂತರದಲ್ಲಿ 27 ಚತುರ್ಯುಗಗಳು ಕಳೆದು 28ನೇ ಚತುರ್ಯುಗದಲ್ಲಿ ಕೃತ ತ್ರೇತ ದ್ವಾಪರಗಳೆಂಬ 3 ಯುಗಗಳು ಸಂದು 4ನೇ ಈ ಕಲಿಯುಗದಲ್ಲಿ 5124 ವರ್ಷಗಳು ಸಂದವು. ಅಂದರೆ ಕಲಿಯುಗ ಬಂದು ಎಷ್ಟು ದಿವಸ ಆಗಿದೆ ಅಂತಕ್ಕಂಥದ್ದು. ಈ ಯುಗದಲ್ಲಿ ಯುಧಿಷ್ಠಿರ ವಿಕ್ರಮ ಎಂಬ 2 ಶಕಗಳು ಕಳೆದು 3ನೇ ಈ ಶಾಲಿವಾಹನ ವರ್ಷದಲ್ಲಿ 1945 ವರ್ಷಗಳು ಸಂದು 1946ನೇ ಶೋಭಕೃನ್ ನಾಮ ಸಂವತ್ಸರ. ಈ ಸಂವತ್ಸರದ ಹೆಸರು ಶೋಭಕೃನಾಮ ಅಂತ, ಶೋಭಕೃತು ಅಂತ. ನಾಮ ಸಂವತ್ಸರದಲ್ಲಿ ಚಾಂದ್ರಮಾನ ರೀತ್ಯ ಬುಧನು ರಾಜನಾಗಿ ಶುಕ್ರನು ಮಂತ್ರಿಯಾಗಿ, ಸೌರಮಾನ ರೀತ್ಯ ಶುಕ್ರನು ರಾಜನಾಗಿ ಬುಧನು ಮಂತ್ರಿಯಾಗಿರುವರು. ಹಾಗೆಯೇ ಮೇಘಾಧಿಪತಿಯಾಗಿ ಗುರುವು, ಸಸ್ಯಾಧಿಪತಿಯಾಗಿ ಚಂದ್ರನು, ರಸಾಧಿಪತಿಯಾಗಿ ಬುಧನು, ಧಾನ್ಯಾಧಿಪತಿಯಾಗಿ ಶನಿಯು, ಸೇನಾಧಿಪತಿಯಾಗಿ ಗುರುವು, ನೀರಸಾಧಿಪತಿಯಾಗಿ ಚಂದ್ರನು, ಅರ್ಘಾಧಿಪತಿಯಾಗಿ ಗುರುವು. ಹೀಗೆ ಬಹುಪಾಲು ಶುಭಗ್ರಹಗಳಲ್ಲಿ ಅಧಿಕಾರ ಪ್ರಾಪ್ತವಾಗಿರುತ್ತೆ. ನಮ್ಮಲ್ಲಿ ಏನು ನಾವು ಕಾಣ್ಬೋದು, ಪೋರ್ಟ್ಫೋಲಿಯೋ ಅಮಾಂಗ್ ದಿ ಮಿನಿಸ್ಟರ್, ಅದನ್ನು ಈ ವರ್ಷ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನವನ್ನು ಅಲಂಕರಿಸಿರ್ತಾರೆ, ಯಾವ್ಯಾವ ಪೋರ್ಟ್ಫೋಲಿಯೋ ಅವರಿಗಿದೆ ಅಂತ ಹೇಳ್ತಕ್ಕಂಥದ್ದು. ಈ ಶೋಭಕೃ ನಾಮ ಸಂವತ್ಸರದಲ್ಲಿ ಭೂಮಂಡಲದಲ್ಲಿ ಎಲ್ಲ ಪ್ರಜೆಗಳು ಅತ್ಯಂತ ತೃಪ್ತಿಕರವಾಗಿ ಇರುವರು. ಕೆಲವು ಭಾಗಗಳಲ್ಲಿ ರೋಗಗಳು ಅಥವಾ ಆರ್ಥಿಕ ಸಂಕಷ್ಟದಿಂದ ಇರುವರು. ಆದರೂ ಸುವೃಷ್ಟಿಯಾಗುವುದರಿಂದ ಬೆಳೆಗಳು ಉತ್ತಮವಾಗಿ ಫಲಿಸುವುದು, ಜನರು ಸುಖಿಗಳಾಗುವರು. ಚಾಂದ್ರಮಾನ ರೀತ್ಯ ಬುಧನು ರಾಜನಾಗಿ ಶುಕ್ರನ ಮಂತ್ರಿಯಾಗಿರುವ ಕಾರಣ ಭೂಭಾಗದಲ್ಲಿ ಸುವೃಷ್ಟಿಯಾಗುವುದು, ಅಂದರೆ ಒಳ್ಳೆ ಮಳೆ ಬೆಳೆ ಚೆನ್ನಾಗಾಗತ್ತೆ ಅಂತ. ಬೆಳೆಗಳು ಉತ್ತಮವಾಗಿ ಫಲಿಸುವು, ಜನರು ಅಂತಃಕರಣವುಳ್ಳವರಾಗಿ ದಾನ ಧರ್ಮಾದಿ ಸತ್ಕರ್ಮದಲ್ಲಿ ತೊಡಗುವರು. ಜನರು ಆರೋಗ್ಯ ಭಾಗ್ಯಾದಿಗಳು ಅಭಿವೃದ್ಧಿ ಹೊಂದುವು. ಪ್ರತಿ ಮನೆಗಳಲ್ಲಿ ವಿವಾಹಾದಿ ಮಂಗಲ ಕಾರ್ಯಗಳು ಜರುಗುವು. ಅಂದರೆ ಮಂಗಲ ಕಾರ್ಯಗಳು, ಮದುವೆ ಮುಂಜಿ ಇತ್ಯಾದಿ ಶುಭ ಕಾರ್ಯಗಳು ನಡೀತಾ ಇರುತ್ತೆ. ದೇಶದಲ್ಲಿ ಧನಧಾನ್ಯ ಸಮೃದ್ಧಿಯಿಂದ ಸುಭಿಕ್ಷೆ ಉಂಟಾಗುವುದು. ಜನನಾಯಕರು ಸ್ವತಂತ್ರಶೀಲರಾಗಿ ದೇಶೋನ್ನತಿಗಾಗಿ ಹೆಣಗಾಡುವರು. ಹೊಳೆ, ಹಳ್ಳ, ಕೆರೆ, ಬಾವಿ, ಕಾಲುವೆಗಳು ನೀರಿನಿಂದ ತುಂಬಿ ತುಳುಕಾಡುವು. ಬೆಳೆಗಳು ಚೆನ್ನಾಗಿ ಬೆಳೆಯುವು. ಮಿಡತೆ, ಇಲಿ, ಹುಳ ಮೊದಲಾದವುಗಳಿಂದ ಸಸ್ಯಗಳಿಗೆ ಒಂದಿಷ್ಟು ತಾಪತ್ರಯ. ಜೋಳ, ಗೋಧಿ, ಅಕ್ಕಿ, ಸಾಸಿವೆ, ರಾಗಿ, ನವಣೆ ಮುಂತಾದ ಆಹಾರ ಧಾನ್ಯಾದಿಗಳು ಸಮತ್ವದಲ್ಲಿರುವುದು. ಜನರು ಎಲ್ಲ ರೀತಿಯಿಂದಲೂ ಸುಖ ಸಮಾಧಾನದಿಂದಿರುವರು. ಸೌರಮಾನ ರೀತ್ಯ ಶುಕ್ರನ ರಾಜನಾಗಿ ಬುಧನು ಮಂತ್ರಿಯಾದ ಫಲವು ಹೆಚ್ಚು ಕಡಿಮೆ ಮೇಲಿನಂತೆಯೇ ಇರುತ್ತದೆ. ಗುರು ಮೇಘಾಧಿಪತಿಯಾದ್ದರಿಂದ ಜಗತ್ತಿನಲ್ಲಿ ಉತ್ತಮ ಮಳೆಯಾಗುವುದರಿಂದ ಬೆಳೆಗಳೆಲ್ಲ ಚೆನ್ನಾಗಿ ಫಲಿಸುವು. ಸಮಸ್ತ ಸ್ತ್ರೀ ಪುರುಷರು ಸುಖ ವಿಲಾಸಗಳಲ್ಲಿ ನೆಲೆದಾಡುವರು. ಪೂಜ್ಯರು, ಗುರುಪುಂಗವರು, ಬ್ರಾಹ್ಮಣರು ಪೂಜಾನುಷ್ಠಾನಗಳಲ್ಲಿ ನಿರತರಾಗಿ ಸದ್ಧರ್ಮ ಬೋಧನೆ ಮಾಡುತ್ತಾ ಜನರ ವೇದಾಗಮಗಳಲ್ಲಿ ಭಯಭಕ್ತಿಯನ್ನಾಗಿ ಮಾಡುವರು. ರಾಜ್ಯಾಧಿಕಾರಿಗಳು ಧರ್ಮಪ್ರವೃತ್ತರಾಗುವರು. ಕಬ್ಬು, ಎಳ್ಳು, ಶೇಂಗಾ ಇತ್ಯಾದಿ ರಸಪದಾರ್ಥಗಳು ಸಮೃದ್ಧವಾಗುವು. ಚಂದ್ರನು ಸಸ್ಯಾಧಿಪತಿಯಾದ್ದರಿಂದ ಮೇಘವು ಉತ್ತಮ ಮಳೆ ಸುರಿಸುವುದು. ಹುಲ್ಲು, ಮೇವುಗಳ ಸಮೃದ್ಧಿಯಾಗುವುದು. ಗೋಮಹಿಷಾದಿಗಳು ಅಧಿಕವಾಗಿ ಹಾಲನ್ನು ಸುರಿಸುವು. ಗೋಮಹಿಷ ಅಂತಂದರೆ ಹಸು, ಎಮ್ಮೆ ಅಂತ.
ಭೂಮಂಡಲದ ಸಾಧನೆ, ಅನ್ನ ಸಂತರ್ಪಣೆ ಮೊದಲಾದ ಪುಣ್ಯಕಾರ್ಯಗಳು ನೆರವುವರು. ಜನರಿಗೆ ಸುಖಾನಂದ ದೊರೆಯುವುದು. ಜಲ ಹಾಗೂ ಸ್ವಲ್ಪ ಧಾನ್ಯಗಳು ಉತ್ತಮವಾಗಿ ಬೆಳೆಯುವುದು. ಬುಧನು ರಸಾಧಿಪತಿಯಾದ್ದರಿಂದ ದೇಶದಲ್ಲೆಲ್ಲ ಸಾಧಾರಣ ವೃಷ್ಟಿಯಾಗುವುದರಿಂದ ಜನರಿಗೆ ಆಹಾರ ಧಾನ್ಯಗಳ ಕೊರತೆಯಾಗಲಾರದು. ಹಾಲು, ಬೆಣ್ಣೆ, ತುಪ್ಪಗಳು ಸಮೃದ್ಧಿಯಾಗುವುದು. ದೇಶದಲ್ಲಿ ಯಾವ ಗೊಂದಲಗಳು ಉಂಟಾಗದಿರುವ ಮೂಲಕ ರಾಜ್ಯಾಧಿಕಾರಿಗಳು, ರಾಜಕಾರಣಿಗಳು, ಧನಿಕ ವರ್ಗದರು ವಿಶೇಷ ಆನಂದದಲ್ಲಿರುವರು. ಶನಿಯು ಧಾನ್ಯಾಧಿಪತಿಯಾದ್ದರಿಂದ ಜನರಲ್ಲಿ ವಿರೋಧಾಭಾವನೆಗಳು ಬೆಳೆದು ಪಕ್ಷ ಪಂಗಡಗಳ ದ್ವೇಷಾಸೂಯೆಗಳಿಂದ ಧನನಾಶ ಮಾಡಿಕೊಳ್ಳುವರು. ಕಲಹ, ಕೊಲೆ, ಸುಲಿಗೆ ಅಧಿಕವಾಗುವುದು. ಯುದ್ಧ ಭೀತಿ ಉಂಟಾಗುವುದು. ಸೌರಾಷ್ಟ್ರ ಅಂತಂದರೆ ಗುಜರಾತಿನ ಒಂದು ಭಾಗ, ಸೌರಾಷ್ಟ್ರ ರಾಜ್ಯದಲ್ಲಿ ವಿಶೇಷವಾಗಿ ನಷ್ಟ ಉಂಟಾಗುವುದು. ಭೂಕಂಪನದ ಸಾಧ್ಯತೆ ಉಂಟು. ಇದಿಷ್ಟು ಕೂಡ ಒಂದು ಸಂಕ್ಷಿಪ್ತವಾದಂಥ ಸಂವತ್ಸರ ಫಲ. ಈ ವರ್ಷ ಮಿಶ್ರ ಎಂಬ ಹೆಸರಿನ ಸಂಕ್ರಾಂತಿಯ ಕಾಲಪುರುಷನು ಗೋರೂಚನವನ್ನು ಹಚ್ಚಿಕೊಂಡು ಸಿಂಧೂ ನದಿಯಲ್ಲಿ ಸ್ನಾನ ಮಾಡಿ ನೀಲವಸ್ತ್ರವನ್ನು ಧರಿಸಿ ಲಕ್ಷಾಗಂಧವನ್ನು ವಿಲೇಪಿಸಿಕೊಂಡು ಅಕ್ಷತೆಯನ್ನಿಟ್ಟು ಜಪಾಪುಷ್ಪ ಸಹಿತನಾಗಿ ಗೋಮೇಧಾದಿಕಾಭರಣ ಧರಿಸಿ ಬೆಳ್ಳಿ ಪಾತ್ರೆಯಲ್ಲಿ ಹಾಲನ್ನು ಕುಡಿದು ಕೋದಂಡಾಯುಧ ಸಮೇತನಾಗಿ ಭಯಂಕರವಾದ ಘೋಷದೊಂದಿಗೆ ಆನೆಯನ್ನೇರಿ ವಿಸ್ತೃತ ಮುಖಮುದ್ರೆಯುಳ್ಳವನಾಗಿ ಉತ್ತರಾಭಿಮುಖವಾಗಿ ಗಮನಿಸುವನು. ಈ ಕಾಲಪುರುಷನು ಉಪಯೋಗಿಸಿದ ಪದಾರ್ಥಗಳು ಹಾನಿ ಅಥವಾ ತುಟ್ಟಿ ಹೊಂದುವುದು. ಉತ್ತರ ದೇಶದವರಿಗೆ ಸ್ವಲ್ಪ ಅನಿಷ್ಟ ಫಲಗಳಿವೆ. ಇದಿಷ್ಟು ಕೂಡ ಪಂಚಾಂಗದ ಪಠನದ ಒಂದು ಸಂಕ್ಷಿಪ್ತವಾದಂತಹ ವಿಧಿಯಮ್ಮ. ಓಕೆ ಗುರುಜಿ, ನೀವು ಹೇಳಿದ್ರಿ ಈಗ ಪಂಚಾಂಗ ಶ್ರವಣದ ಸಂದರ್ಭದಲ್ಲಿ, ಪಠಣ ಮಾಡುವಂತಹ ಸಂದರ್ಭದಲ್ಲಿ ಪ್ರಕೃತಿ ವೈಪರೀತ್ಯಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆಯಾ? ಹಾಗಾದ್ರೆ ಒಂದಿಷ್ಟು ಆಗತ್ತೆ. ಪ್ರಕೃತಿ ಸಮತೋಲನ ಕಾಪಾಡಿಕೊಳ್ಳೋದಕ್ಕಾಗಿ ಅದರದ್ದೇ ಆದ ಒಂದು ಪ್ರಕೃತಿಯ ಆಟ, ಆಕ್ಟ್ ಆಫ್ ಗಾಡ್ ಅಂತಾರೆ ಇಂಗ್ಲೀಷ್ನಲ್ಲಿ, ನೇಚರ್. ಅದು ಒಂದಿಷ್ಟು ಅವಾಗವಾಗ ಅಲ್ಲೆಲ್ಲ ಆಗ್ತಾ ಇರುತ್ತೆ. ಅದೆಲ್ಲ ಕೆಲವು ಕಡೆ ವಿಪರೀತವಾದಂತಹ ಮಳೆ, ಕೆಲವು ಕಡೆ ವಿಪರೀತವಾದಂತಹ ಬೆಳೆ, ಕೆಲವು ಕಡೆ ಬೆಳೆ ಒಣಗೋಗ್ತಕ್ಕಂಥದ್ದು, ಕೆಲವು ಕಡೆ ಬೆಳೆ ಕೊಣತಕ್ಕಂಥದ್ದು, ರೋಗ ರುಜಿನಗಳು ಇತ್ಯಾದಿಗಳನ್ನು ನಾವು ಕಾಣಬಹುದು. ಇತ್ಯಾದಿಗಳೆಲ್ಲ ಅದು ಸಹಜವಾಗಿ ಆಗ್ತಕ್ಕಂಥದ್ದು. ಅದು ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಭಾಗದಲ್ಲಿ ಪ್ರಕೃತಿ ತನ್ನ ಹಿಡಿತವನ್ನು ಉಳಿಸ್ಕೊಳ್ಳೋದಕ್ಕೆ ಆಡ್ತಕ್ಕಂಥ ಒಂದು ವಿಧಿಲಿಖಿತ. ರೈತರಿಗೆ ನಾವು ಏನು ಅಂತ ಹೇಳ್ಬೋದು ಈ ವರ್ಷ ನಮ್ಮ ಕರ್ನಾಟಕದಲ್ಲಿರತಕ್ಕಂಥ ರೈತರಿಗಂತೂ ಬಹಳ ಒಳ್ಳೆ ಸಮಯ ಇದು ಅಂದರೆ ತಪ್ಪಾಗಲಾರದು. ಮುಟ್ಟಿದ್ದೆಲ್ಲವೂ ಚಿನ್ನ, ಬೇಕಾದಷ್ಟು ಬೆಳೆ ಚೆನ್ನಾಗಾಗತ್ತೆ, ಅದಕ್ಕೆ ತಕ್ಕ ಬೆಲೆನೂ ಬರುತ್ತೆ, ಅಭಿವೃದ್ಧಿ ಆಗತ್ತೆ. ಈಗ ರೈತರಿಗೆ ಒಂದು ಒಳ್ಳೆ ಕಾಲ, ದೇಶ ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂತ ಹೇಳಿದ್ರಿ. ಗ್ರಹಣ ಏನಾದರೂ ಈ ಸಲ ಸಂಭವಿಸುವಂತಹ ಸಾಧ್ಯತೆ ಇದೆಯಾ? ಈ ಗ್ರಹಣ ಅಂತಂದಾಗ ಪ್ರಿಯ ಪ್ರೇಕ್ಷಕರಲ್ಲಿ ಮತ್ತೊಂದು ಮನವಿ, ಸ್ಪಷ್ಟತೆ ಏನಪ್ಪ ಅಂದರೆ, ಎಲ್ಲೋ ನಡೀತಕ್ಕಂಥ ಗ್ರಹಣಕ್ಕೂ ನಮಗೂ ಸಂಬಂಧವಿರೋದಿಲ್ಲ. ನಾವು ವಾಸಿಸ್ತಕ್ಕಂಥ ಪ್ರಾಂತ್ಯ, ನಮ್ಮ ಒಂದು ಗಡಿ ಏನು ಹಾಕ್ಕೊಂಡಿರ್ತೀವಿ ದೇಶ ಅಥವಾ ದೇಶದ ಕೆಲವು ಭಾಗಗಳಲ್ಲಿ, ಅಲ್ಲಿ ಗೋಚಾರವಾದಾಗ ಮಾತ್ರ ಅದಕ್ಕೆ ಧಾರ್ಮಿಕ ಆಚರಣೆಯ ಹೊರತಾಗಿ ಅದರ ಶುಭ ಅಶುಭ ಫಲಗಳೇನಿದ್ರೂ ಕೂಡ ಆ ಪ್ರಾಂತ್ಯದಲ್ಲಿ ಆಚರಣೆ ತರಬೇಕೇ ಹೊರತಾಗಿ ಉತ್ತರ ಅಮೇರಿಕಾದ ಯಾವುದೋ ದೇಶದಲ್ಲೋ ಆಸ್ಟ್ರೇಲಿಯಾದಲ್ಲಿನೆಲ್ಲೋ ಗ್ರಹಣ ಗೋಚರವಾಯಿತು ಅಂತ ಇಲ್ಲದರ ಆಚರಣೆ, ಅದಕ್ಕಿಲ್ಲಿ ಟಿ ವಿನಲ್ಲಿ ಚರ್ಚೆ, ಅದಕ್ಕಿಲ್ಲಿ ಬೇಕಾದಷ್ಟು ಪೂಜೆ ಇತ್ಯಾದಿಗಳು, ಅದು ಅರ್ಥರಹಿತವಾದಂಥದ್ದು, ಅರ್ಥವಿಲ್ಲದೆ ಇರತಕ್ಕಂಥ ಆಚರಣೆ ಆಗುತ್ತೆ. ಹಾಗಾಗಿ ಗ್ರಹಣದ ಬಗ್ಗೆ ಇರತಕ್ಕಂಥ ತತ್ವಕಲ್ಪನೆಗಳನ್ನು ದೂರ ಇಡಬೇಕು. ಮೊದಲನೇದಾಗಿ ಈ ಸಂವತ್ಸರದಲ್ಲಿ ಒಂದು ಗ್ರಹಣ ಇದೆ, ಖಂಡಗ್ರಾಸ ಚಂದ್ರಗ್ರಹಣ ಅಂತ. ಯಾವತ್ತಪ್ಪ ಅದು ಅಂದರೆ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ, ಅಂದರೆ ದೀಪಾವಳಿಗೆ 15 ದಿವಸ ಮುಂಚೆ, ನವರಾತ್ರಿ ನಂತರ ಆಗ್ತಕ್ಕಂಥ ಹುಣ್ಣಿಮೆ ದಿವಸ, ಅಂದರೆ ಇಂಗ್ಲೀಷ್ ತಾರೀಕು 28ನೇ ತಾರೀಕು ಅಕ್ಟೋಬರ್ 23ನೇ ಇಸ್ವಿ, ಶುಕ್ರವಾರದಂದು ಚಂದ್ರನಿಗೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಖಂಡಗ್ರಾಸವಾಗಿ ಚಂದ್ರಗ್ರಹಣವು ಉಂಟಾಗುತ್ತದೆ. ಈ ಗ್ರಹಣವು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹೆಚ್ಚು ಅನಿಷ್ಟಕಾರಿ. ಅದರ ನಂತರದಲ್ಲಿ ಈ ಗ್ರಹಣವು ಅಶ್ವಿನಿ, ರೇವತಿ, ಭರಣಿ, ಮಘ, ಮೂಲ ನಕ್ಷತ್ರದವರಿಗೂ, ಮೇಷ, ವೃಷಭ, ಕನ್ಯಾ, ಮಕರ ರಾಶಿಯವರೆಗೂ ಅನಿಷ್ಟಕಾರಿಯಾಗಲಿದೆ. ಇದಿಷ್ಟು ಇವತ್ತಿನ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗಾದರೆ, ಈ ವರ್ಷದ ಇನ್ನೊಂದು ವಿಶೇಷತೆ ಏನಪ್ಪ ನಾವು ಕೇಳದೇ ಇರತಕ್ಕಂಥದ್ದು ಅಂತಂದರೆ, ಈ ವರ್ಷ ಬಂದಿರತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ಅಧಿಕವಾಗಿರುತ್ತೆ. ಅಂದರೆ ಶ್ರಾವಣ 2 ತಿಂಗಳು, ಪ್ರತಿ ಸಾರಿನೂ 12 ತಿಂಗಳಿಗೆ ಒಂದು ವರ್ಷ ಅಂತ ನಾವು ಲೆಕ್ಕ ಹಾಕಿದರೆ ಈ ವರ್ಷ 13 ತಿಂಗಳು. ಆ ಒಂದು ಅಧಿಕವಾದಂಥ ತಿಂಗಳು ಯಾವುದಪ್ಪ ಅಂತಂದರೆ ಶ್ರಾವಣ ಮಾಸ, ಅಧಿಕ ಶ್ರಾವಣ. ಆದ್ದರಿಂದ ಶ್ರಾವಣ ಮಾಸ ಅಧಿಕವಾಗಿರುತ್ತೆ ಅಂತಕ್ಕಂಥದ್ದು ಒಂದು ಸಂಕ್ಷಿಪ್ತವಾದಂತಹ ವಿವರಣೆಯಮ್ಮ. ಇನ್ನು ನಮ್ಮ ಈ ಪಂಚಾಂಗ ಶ್ರವಣ ಅಂತಂದಾಗ ವಿಶ್ವದ ಮೂಲೆ ಮೂಲೆಗಳಿಂದ
ಭಾರತದ ಎಲ್ಲ ಭಾಗಗಳಿಂದ ಕರ್ನಾಟಕದ ಮನೆಗಳಲ್ಲೂ ಕೂಡ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂತಹ ನಮ್ಮ ಸುದ್ದಿವಾಹಿನಿ, ನಿಮ್ಮದು ಮಾತ್ರವಲ್ಲ ನಮ್ಮದು ಕೂಡ, ಕನ್ನಡಿಗರ ಸುದ್ದಿವಾಹಿನಿ News18 ಎಲ್ಲ ಪ್ರೇಕ್ಷಕರ ಒಂದೇ ಒಂದು ವಿಶೇಷವಾದ ನಿರೀಕ್ಷಣೆ ಏನಪ್ಪ ಅಂತಂದರೆ, ರಾಶಿ ಭವಿಷ್ಯ ಬೇರೆ ಬೇರೆ ಎಷ್ಟೋ ಜನ ಎಷ್ಟೆಷ್ಟೋ ಚಾನಲ್ಗಳು ಹೇಳಿದರೂ ಕೂಡ ಕಳೆದ ಕೆಲವು ವರ್ಷಗಳಿಂದ News18 ಕನ್ನಡ ವಾಹಿನಿಯ ಒಂದು ವರ್ಷ ಭವಿಷ್ಯಕ್ಕೆ ವಿಶೇಷವಾದ ಮಹತ್ವ, ಅಥೆಂಟಿಕ್ ಆಗಿರುತ್ತೆ. ಆ ವಾಹಿನಿಯವರು ಸಾಕಷ್ಟು ಸಂಶೋಧನೆ ಮಾಡಿ ಸರಿಯಾದಂತಹ ಫಲವನ್ನು ಹೇಳಿಸ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಕರ್ನಾಟಕ ಜನಗಳಲ್ಲಿ ಬಂದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ಹಾಗಾಗಿ ಬಹಳ ನಿರೀಕ್ಷಣೆ ಇರತಕ್ಕಂತಹ ರಾಶಿ ಭವಿಷ್ಯವನ್ನು ಶುರು ಮಾಡ್ಬೋದಾ? 12 ರಾಶಿಗಳ ಫಲಾಫಲಗಳು ಏನೇನಿದೆ, ಶುಭ ಅಶುಭ ಏನೇನು ಎಲ್ಲವನ್ನ ತಿಳಿಸ್ಕೊಡಿ ಗುರೂಜಿ. ಜನಗಳಲ್ಲಿ ಇರತಕ್ಕಂಥ ಒಂದು ಅವರ ಮುನ್ನೋಟ ಸಂಕ್ಷಿಪ್ತವಾಗಿ ಅವ್ರನ್ನ ಎಚ್ಚರಿಸಿ ಸನ್ಮಾರ್ಗದಲ್ಲಿ ಅವರು ನಡೆಯೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಒಂದು ಸಾಮಾಜಿಕ ಜವಾಬ್ದಾರಿ ಒಬ್ಬ ವೈದಿಕ ಬ್ರಾಹ್ಮಣನಾಗಿ ನನಗೆ, ಒಂದು ಜನಪ್ರಿಯ ವಾಹಿನಿಯಾದಂತಹ ತಮಗೆ ಇಬ್ಬರಿಗೂ ಇದೆ ಅಂದ್ಕೊಳ್ತೀನಿ. ಹಾಗಾಗಿ ಅಲ್ಲಿ ಏನು ಹೇಳಬೇಕು, ಎಷ್ಟು ಹೇಳಬೇಕು ಅನ್ನೋದರ ಒಂದು ವಿವೇಚನೆ ಪ್ರಾಯಶಃ ನಮಗೆ ಇರಲಿ. ಶ್ರೀ ಗುರುಭ್ಯೋ ನಮಃ. ಮೊಟ್ಟ ಮೊದಲನೇದಾಗಿ ಮೇಷರಾಶಿ. ಪ್ರಾರಂಭದಲ್ಲಿ ಸ್ವಲ್ಪ ಅನುಕೂಲಕವಾಗಿ ತೋರಿದರೂ ಕೂಡ ಮಕ್ಕಳ ವಿಚಾರದಲ್ಲಿ ಮನಃಶಾಂತಿ, ಪರಿಪೂರ್ಣವಾದಂತಹ ಆರೋಗ್ಯ, ಅತ್ಯಂತ ತೃಪ್ತಿಕರವಾದಂತಹ ಜೀವನ ಮೇಷರಾಶಿಯವರಿಗಿದೆ. ನಿಮ್ಮ ಸದ್ಗುಣಗಳಿಂದ ಎಲ್ಲ ಕಡೆ ಗೌರವಾಧಾರಗಳನ್ನು ಪಡೆಯುತ್ತೀರಿ. ವಸ್ತ್ರ ವ್ಯವಹಾರಾದಿಯವರಿಗೆ ಸುಗ್ಗಿ ಎಂದು ಹೇಳಬಹುದು. ಅಂದರೆ ಟೆಕ್ಸ್ಟೈಲ್ ಬಿಸ್ನೆಸ್ನವರಿಗೆ ಬಹಳ ಒಳ್ಳೆಯ ವರ್ಷ ಇದಾಗಿದೆ. ಇರುವುದರಲ್ಲೇ ಸಂತೃಪ್ತ ಜೀವನ ನಿಮ್ಮದನ್ನಾಗಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿವಿರಿ. ಇರತಕ್ಕಂಥದ್ರಲ್ಲೇ ಸಂತೃಪ್ತಿಯನ್ನು ಪಡ್ತಕ್ಕಂಥ ಒಂದು ಮನೋಭಾವ, ಸಾಮರ್ಥ್ಯ ಈ ವರ್ಷ ತಮಗೆ ಬರುತ್ತೆ. ಪರಿಪೂರ್ಣವಾದಂತಹ ಆರೋಗ್ಯ. ವರ್ಷದ ಮಧ್ಯಭಾಗದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಆರೋಗ್ಯದಲ್ಲಿ ಕಂಡು ಬಂದರೂ ಕೂಡ ಯಥೇಚ್ಛವಾಗಿ ಭೋಗವಸ್ತುಗಳು ಆಗಮನವಾಗುತ್ತದೆ. ಸಂಪತ್ತು ಸ್ಥಿರವಾಗಿ ನಿಲ್ಲುತ್ತದೆ. ಹೊಸ ಆಸ್ತಿ ಖರೀದಿಗೆ ಅತ್ಯಂತ ಶುಭ ಸಂದರ್ಭ ನಿಮ್ಮದಾಗಿರುತ್ತದೆ. 3 ಕಡೆಯಿಂದ ಹಣದ ನಿರೀಕ್ಷಣೆ ಏನಿತ್ತು ಅದಷ್ಟು ಕೂಡ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ನಿಮಗೆ ಪೂರ್ಣ ತೃಪ್ತಿ ಹಾಗೂ ಮಕ್ಕಳಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಅಥವಾ ವಿದೇಶದಲ್ಲಿ ಉದ್ಯೋಗದ ಸಾಧ್ಯತೆ ಕಂಡುಬರುತ್ತಿದೆ. ನರ ಸ್ನಾಯುವಿಗೆ ಸಂಬಂಧಪಟ್ಟ ಕಾಯಿಲೆಗಳು ಸ್ವಲ್ಪ ಬಾಧಿಸಬಹುದು. ನಿಮ್ಮ ಅತ್ಯಂತ ಆತ್ಮೀಯರಿಂದ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆಗಳಿದ್ದು ಜಾಗ್ರತೆ ಬೇಕು. ಸಂಘ ಸಂಸ್ಥೆಗಳಲ್ಲಿ ಒಂದು ಗೌರವ, ಅಧಿಕಾರ ಪ್ರಾಪ್ತಿ ಯೋಗವಿರುತ್ತದೆ. ಇನ್ನೂ ಹೆಚ್ಚಿನ ಸುಖ ಮತ್ತು ಸಂತೋಷಕ್ಕಾಗಿ, ಯಶಸ್ಸಿಗಾಗಿ ಶೃಂಗೇರಿ ಶಾರದಾಂಬೆಯನ್ನು ದರ್ಶನ ಮಾಡಿ ಆರಾಧಿಸಿ ಇನ್ನಷ್ಟು ಶುಭ ಫಲ ನಿಮ್ಮದಾಗಲಿದೆ. ಇದಿಷ್ಟು ಕೂಡ ಮೇಷರಾಶಿ. ಇನ್ನು ವೃಷಭ. ಈ ಸಂವತ್ಸರ ಹೆಚ್ಚಿನ ಒಂದು ತೃಪ್ತಿ ಮತ್ತು ನೆಮ್ಮದಿಯನ್ನು ತಂದುಕೊಡಬಲ್ಲದು. ಗುರು 12ರಲ್ಲಿದ್ದಾಗ್ಯೂ ಕೂಡ ನಿಮಗೆ ಅನೇಕ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡುಬಂದಾಗ್ಯೂ ಕೂಡ ಒಟ್ಟಾರೆಯಾಗಿ ಅತ್ಯಂತ ಶುಭ ಫಲ ನಿಮಗೆ ಕಂಡುಬರುತ್ತೆ. ದೊಡ್ಡ ಮಟ್ಟದ ಯಾವ ರೀತಿಯ ತಾಪತ್ರಯಗಳು ತಮಗೆ ಬಾಧಿಸಲಾರದು. ಪ್ರತಿ ಕಡೆಯಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯ ಕಷ್ಟ, ಜೊತೆಗೆ ಅದೇ ರೀತಿಯ ಸಮಾಧಾನವೂ ಕೂಡ ಜೊತೆಯಾಗಿರುತ್ತದೆ. ಎಲ್ಲರಿಗೂ ಸಹಾಯ ಮಾಡುವ ಮನಸ್ಸು ನಿಮ್ಮದಾಗಿರುತ್ತದೆ. ಶುಭ ಕಾರ್ಯಗಳಿಗೆ ಸಂಪತ್ತು ಸ್ವಲ್ಪ ಮಟ್ಟಿಗೆ ವಿನಿಯೋಗವಾಗುತ್ತದೆ. ಯಾರಿಂದಲೂ ಕಿಂಚ ಸಹಕಾರವನ್ನು ನೀವು ನಿರೀಕ್ಷಣೆ ಮಾಡುವುದಿಲ್ಲ ಈ ವರ್ಷ. ಆರೋಗ್ಯದಲ್ಲಿ ಸ್ವಲ್ಪ ಮಂಡಿ ನೋವು, ಅಂದರೆ ನೀ ಪೇಯ್ನ್ ಅಂತಕ್ಕಂಥ ಸ್ವಲ್ಪ ಕಂಡುಬರುತ್ತೆ. ಉದ್ಯೋಗ ರಂಗದಲ್ಲಿ ಅತ್ಯಂತ ಯಶಸ್ಸನ್ನು ಕಾಣುವಿರಿ. ದುಡಿಮೆ ಅತ್ಯುತ್ತಮವಾಗಿರುತ್ತದೆ. ವಿದೇಶಿ ಪ್ರವಾಸ ಅಥವಾ ವಿದೇಶದಿಂದ ನಿಮ್ಮ ಬಂಧುಗಳ ಆಗಮನ ಎರಡೂ ಕೂಡ ತಮಗೆ ಸಂತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಪಿತ್ರಾರ್ಜಿತವಾದ ಆಸ್ತಿ ತಮಗೆ ಸೇರತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಹೊಸ ವಾಹನ ಅಥವಾ ವಜ್ರಾಭರಣ ಖರೀದಿಯ ಅವಕಾಶಗಳು ಜಾಸ್ತಿ. ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆರಾಧನೆ ತಮಗೆ ಇನ್ನಷ್ಟು ಶ್ರೇಯಸ್ಸು ಮತ್ತು ಯಶಸ್ಸನ್ನು ಕೊಡುತ್ತೆ. ಇನ್ನು ಮಿಥುನ ರಾಶಿ. ಈ ಸಂವತ್ಸರದಲ್ಲಿ ನಿಮಗೆ ಬಹುಪಾಲು ಶುಭ ಫಲಾಧಿಕವೇ ಇರುತ್ತದೆ. ಲಾಭದ ರಾಹು ಗುರುಗಳು ಸರ್ವ ವಿಷಯದಲ್ಲೂ ನಿಮಗೆ ಯಶಸ್ಸನ್ನು ದಯಪಾಲಿಸಿದ್ದಾರೆ. ನಿರಂತರವಾದ ಧನಾಗಮನದ ಕಾರಣ ಅಭಾವ ಎಂಬ ಶಬ್ದವೇ ನಿಮಗೆ ಮಾಯವಾಗುತ್ತದೆ. ಏಕಕಾಲದಲ್ಲಿ ಹಲವಾರು ಕಾರ್ಯಗಳನ್ನು ನಿರ್ವಹಿಸುವ ಒತ್ತಡ ಅನಿವಾರ್ಯತೆಗಳು ಎದುರಾಗುತ್ತದೆ. ಪಿತ್ರಾರ್ಜಿತವಾದ ಆಸ್ತಿ ಜೊತೆಗೆ ಇನ್ನಷ್ಟು ಹೊಸ ಆಸ್ತಿಯನ್ನು ಖರೀದಿಸುತ್ತೀರಿ. ಕೃಷಿ ಭೂಮಿ ಖರೀದಿಯಲ್ಲಿ ಯಶಸ್ಸು ಸಾಧಿಸುವಿರಿ.
ರೈತರಿಗೆ, ಅದರಲ್ಲೂ ಕೂಡ ಆಹಾರ ಧಾನ್ಯಗಳಾದಂತಹ ಭತ್ತ, ಗೋಧಿ, ಜೋಳ, ರಾಗಿ ಇತ್ಯಾದಿ ಬೆಳೆಗಳು ಬೆಳೀತಕ್ಕಂಥ ರೈತರಿಗೆ ಅತ್ಯಂತ ಶುಭಫಲವಾದಂಥ ವರ್ಷ ಇದಾಗಿರುತ್ತೆ. ದೈವಾನುಗ್ರಹ ನಿಮಗೆ ಸದಾ ಇರುತ್ತದೆ. ಧಾರ್ಮಿಕ ಆಧ್ಯಾತ್ಮಿಕವಾದ ಹಂಬಲದ ಜೊತೆಗೆ ಹಲವಾರು ತೀರ್ಥಕ್ಷೇತ್ರಗಳ ದರ್ಶನ, ದೂರದೇಶದ ಪ್ರಯಾಣ, ದೂರದೇಶದಲ್ಲಿ ಒಂದಿಷ್ಟು ಮನಸ್ತೃಪ್ತಿಯಾಗುವಂತಹ ವಾತಾವರಣದಲ್ಲಿ ಕಳೀತಕ್ಕಂಥ ಒಂದು ಅವಕಾಶ, ಜೊತೆಗೆ ಮಕ್ಕಳಿಗಾಗಿ ಒಂದಿಷ್ಟು ನಿಮ್ಮ ಹಣ ವ್ಯಯ ಮತ್ತು ಮಕ್ಕಳ ಜೀವನ ನೆಲೆ ನಿಲ್ಲೋದಕ್ಕಾಗಿ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಅತ್ಯಂತ ಯಶಸ್ಸು ಕೂಡ ಈ ವರ್ಷ ತಮ್ಮದಾಗಿರುತ್ತೆ. ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಇನ್ನಷ್ಟು ಯಶಸ್ಸು ಸಿಗುತ್ತೆ. ಇನ್ನು 4ನೇದಾಗಿ ಕರ್ಕಾಟಕ. ಈ ಸಂವತ್ಸರವು ಸುಖ ದುಃಖಗಳು ಸಂಭವವಾಗಿದ್ದು ತೃಪ್ತಿಕರವಾದ ಜೀವನ ಮತ್ತು ಜೀವನದಲ್ಲಿ ತಾವು ನಿರೀಕ್ಷಣೆ ಮಾಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಈ ವರ್ಷ ಕಾಣಬಹುದು. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ಇಂಜಿನಿಯರ್ಗಳಿಗೆ ಮತ್ತು ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಿಗೆ ಅತ್ಯಂತ ಶುಭವಾದ ಫಲ ಇದಾಗಿರುತ್ತೆ. ತಮ್ಮ ನಿರೀಕ್ಷಣೆಗೂ ಮೀರಿದಂತಹ ಒಂದು ಯಶಸ್ಸು ಉದ್ಯೋಗದಲ್ಲಿ, ಸರ್ಕಾರದಿಂದ ವಿಶೇಷವಾದ ಮಾನ್ಯತೆ ಮತ್ತು ತೃಪ್ತಿಕರವಾದಂತಹ ಜೀವನ ನಿಮ್ಮದಾಗಿರುತ್ತೆ. ಕಾರಣವಿಲ್ಲದ ಖರ್ಚು ಹೇರಳವಾಗಿರುತ್ತೆ. ಅನಾವಶ್ಯಕವಾದಂಥ ಖರ್ಚನ್ನು ಈ ವರ್ಷ ಮಾಡ್ತೀರಾ. ಅದರಲ್ಲೂ ಮುಖ್ಯವಾಗಿ ಈ ವರ್ಷ ಕರ್ಕಾಟಕ ರಾಶಿಯವರು ಮ್ಯೂಚುವಲ್ ಫಂಡ್ ಅಥವಾ ಶೇರ್ ಮಾರ್ಕೆಟಲ್ಲಿ ಹಣ ಹಾಕಿರ್ತಕ್ಕಂಥದ್ದಲ್ಲಿ ಒಂದಿಷ್ಟು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ವಹಿಸ್ತಕ್ಕಂಥ ಸೂಕ್ತ. ಇನ್ನು ಕಾಲಿನ ಸಮಸ್ಯೆ ಇರತಕ್ಕಂಥವರಿಗೆ ಮತ್ತು ಬೆನ್ನಿನ ನೋವಿರ್ತಕ್ಕಂಥವರಿಗೆ ಈ ವರ್ಷ ಸ್ವಲ್ಪ ಸಮಸ್ಯೆ ಕರ್ಕಾಟಕ ರಾಶಿಯವರಿಗೆ ಕಾಣಬಹುದು. ಆಲೂಗೆಡ್ಡೆ ಮತ್ತು ಭೂಮಿ ಒಳಗಡೆ ಬೆಳೀತಕ್ಕಂತಹ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೀತಕ್ಕಂಥ ರೈತರಿಗೆ ಅರಿಶಿನ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗೆಡ್ಡೆ ಇತ್ಯಾದಿಗಳನ್ನು ಬೆಳೀತಕ್ಕಂಥ ರೈತರಿಗೆ ಅತ್ಯಂತ ಶುಭವಾದ ಫಲ, ಅತ್ಯಂತ ಯಶಸ್ಸು ಮತ್ತು ಹೇರಳವಾದ ಧನಾಗಮನ, ಜೊತೆಗೆ ಹೊಸ ವಾಹನ ಖರೀದಿ ಮತ್ತು ಹೊಸ ವಸ್ತ್ರ ಆಭರಣವನ್ನು ಖರೀದಿ ಮಾಡ್ತಕ್ಕಂಥ ಯೋಗ ತಮ್ಮದಾಗಿರುತ್ತೆ. ವರ್ಷಾರ್ಧದ ನಂತರ ಜ್ಞಾನಗ್ರಹಣ ಯೋಗವಿದ್ದು ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತವಾದಂಥ ಉತ್ತಮ ಫಲಿತಾಂಶ ಮತ್ತು ಯಾರ್ಯಾರಿಗೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಬೇಕು ಅಂತಿರುತ್ತೆ ಅವರಿಗೆ ಅಥವಾ ಅವ್ರ ಮಕ್ಕಳಿಗೆ ಅವರಿಗೆ ಅತ್ಯಂತ ಪ್ರಶಸ್ತವಾದಂತಹ ವಾತಾವರಣ ಕೊಡ್ಬಂದು ಯಶಸ್ಸು ಸಿಗೋದರಲ್ಲಿ ಅನುಮಾನವೇ ಇಲ್ಲ. ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಶ್ರೀ ಮಂಜುನಾಥ ಸ್ವಾಮಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಪೂಜೆ ಮಾಡಿ ಅನುಕೂಲವಾಗುತ್ತೆ. ಇನ್ನು ಸಿಂಹ. ಈ ಸಂವತ್ಸರವು ನಿಮಗೆ ಬಹುಪಾಲು ಶುಭ ಫಲಗಳೇ ಅನುಭವಕ್ಕೆ ಬರಲಿದೆ. ಭಾಗ್ಯದ ಗುರು ಎಲ್ಲ ವಿಚಾರಗಳಲ್ಲೂ ನಿಮಗೆ ಶ್ರೀರಕ್ಷೆಯಾಗಲಿದೆ. ಅನಿರೀಕ್ಷಿತವಾದ ಭೂ ನಿವೇಶನ ಖರೀದಿ ಅಥವಾ ಭೂ ವ್ಯವಹಾರದಿಂದ ಲಾಭವಾಗುವ ಸಾಧ್ಯತೆ ಇದೆ. ರಾಜಕೀಯದಲ್ಲಿ ಉತ್ತಮ ಸ್ಥಾನ ಪ್ರಾಪ್ತಿಯ ಯೋಗ. ರಾಜಕಾರಣಿಗಳ ಸಂಪರ್ಕ ಅಧಿಕವಾಗಲಿದೆ. ಧರ್ಮ, ದೇವರು, ಗುರು ಹಿರಿಯಲ್ಲಿ ನಿಮಗೆ ಶ್ರದ್ಧಾ ವಿಶ್ವಾಸಗಳು ಜಾಸ್ತಿ ಆಗಲಿದೆ. ಬಂಧು ಬಾಂಧವರು ನಿರಂತರವಾಗಿ ಸಹಾಯವನ್ನು ಮಾಡಲಿದ್ದಾರೆ. ನಿಮ್ಮ ಕರ್ತವ್ಯಗಳ ಬಗ್ಗೆ ನಿಮಗೆ ಅತೀವವಾದ ಭಕ್ತಿ ಬೆಳೆಯಲಿದೆ. ಆದರೂ ಕುಟುಂಬದ ವಿಚಾರದಲ್ಲಿ ಹೆಂಡತಿ ಮಕ್ಕಳಿಂದ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಕಂಡುಬರುತ್ತಿದೆ. ಆಸ್ಪತ್ರೆಯ ಮಾಲೀಕರು ಮತ್ತು ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥವರು ಮತ್ತು ಔಷಧ ತಯಾರಿಕಾ ಘಟಕದಲ್ಲಿ ಕೆಲಸ ಮಾಡ್ತಕ್ಕಂಥವರು, ಔಷಧ ತಯಾರಿಕೆಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ ಅತ್ಯಂತ ಮಂಗಳಮಯವಾದ, ತೃಪ್ತಿಕರವಾದ, ಆರೋಗ್ಯಪೂರ್ಣವಾದಂಥ ವಾತಾವರಣ ತಮಗೆ ಈ ವರ್ಷ ಸಿಗುತ್ತೆ. ಉಮಾಮಹೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡೋದರಿಂದ ತಮ್ಮ ಎಲ್ಲ ರೀತಿಯ ಕಷ್ಟ ನಷ್ಟಗಳು ದೂರವಾಗಿ ಇನ್ನೂ ತೃಪ್ತಿಕರವಾದ, ಸಂತೃಪ್ತವಾದ ಜೀವನ ತಮ್ಮದಾಗತ್ತೆ. ಇನ್ನು ಕನ್ಯಾ ರಾಶಿ. ಈ ಸಂವತ್ಸರದಲ್ಲಿ ನಿಮಗೆ ಕೆಲವಷ್ಟು ದೂರದೇಶಗಳ ಪ್ರಯಾಣ ಅನಿರೀಕ್ಷಿತ. ಹಣಕಾಸು ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅನಿರೀಕ್ಷಿತವಾದಂತಹ ಟ್ರಾನ್ಸ್ಫರ್ಸ್, ವರ್ಗಾವಣೆ, ಇನ್ಕಮ್ ಟ್ಯಾಕ್ಸು, ಬ್ಯಾಂಕು, GST, ಸೇಲ್ ಟ್ಯಾಕ್ಸು ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅನಿರೀಕ್ಷಿತವಾಗಿ ಅವಾಗವಾಗ ಅವರ ಸ್ಥಾನ ಪಲ್ಲಟ ಮತ್ತು ಕೆಲಸದ ಒತ್ತಡ, ಇದರ ಹೊರತಾಗಿ ಅತ್ಯಂತ ತೃಪ್ತಿಕರವಾದಂತಹ ವರ್ಷ ಇದು ಅಂತಂದರೆ ತಪ್ಪಾಗಲಾರದು. ಪಿತ್ರಾರ್ಜಿತವಾದ ಆಸ್ತಿ ಒಂದಿಷ್ಟು ಕೈ ಸೇರಿ ಜೀವನದಲ್ಲಿ ಒಂದು ಭದ್ರತೆ ಕಂಡುಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ನಿರಂತರವಾಗಿ ಅನುಭವಿಸ್ತಾ ಇದ್ದಂಥ ಕಾಯಿಲೆ ಈ ವರ್ಷ ಅದಕ್ಕೆ ಮುಕ್ತಿ ಸಿಗುತ್ತೆ. ಜೊತೆಗೆ ಹಳೆ ವ್ಯಾಜ್ಯಗಳು, ಆಸ್ತಿಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿದ್ದಂಥ 10-20 ವರ್ಷಗಳಿಂದ ನಡೀತಾ ಇದ್ದಂಥ ವ್ಯಾಜ್ಯ ತಮಗೆ ಅನುಕೂಲಕರವಾಗಿ ಪರಿಣಮಿಸಿ ಒಂದಿಷ್ಟು ಯಶಸ್ಸು, ತೃಪ್ತಿ, ಸಮಾಧಾನವನ್ನು ಪಡ್ಕೊಳ್ತಕ್ಕಂತಹ ಸಂವತ್ಸರ ಇದಾಗಿರುತ್ತೆ. ಹೈನುಗಾರಿಕೆ, ಪಶುಸಂಗೋಪನೆ ಅಂದರೆ ಡೈರಿ ಆ್ಯಕ್ಟಿವಿಟೀಸು ಮತ್ತು ಪಶುಸಂಗೋಪನೆ ಮತ್ತು ಕುಕ್ಕುಟ ಉದ್ಯಮ ಅಂತಂದರೆ ಈ ಕೋಳಿ ಸಾಗಾಣಿಕೆ, ಪಶು ಸಾಗಾಣಿಕೆ, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಮಾಡ್ತಕ್ಕಂಥವರಿಗೆ ಮತ್ತು ಭೂಮಿ ವ್ಯವಹಾರ ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರಿಗೆ ಬಹಳ ಯಶಸ್ಸಿನ ವರ್ಷ ಇದು ಅಂತಂದರೆ ತಪ್ಪಾಗಲಾರದು. ಇನ್ನು
ಬಂಧು ಬಾಂಧವರಿಗಾಗಿ ಹೇರಳವಾಗಿ ಖರ್ಚು ಮಾಡಬೇಕಂತ ಅನಿವಾರ್ಯತೆ, ಅವರ ಆರೋಗ್ಯಕ್ಕೋ ಅವರ ಇನ್ನುಳಿದ ಯಾವುದೋ ಕಷ್ಟಕ್ಕೋ ಅಯ್ಯೋ ಅಂತ ಮರಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂಥರ ಸಂತೃಪ್ತ ಭಾವವನ್ನು ಪಡಿತೀರಾ ಅನ್ನೋದರಲ್ಲಿ ಸಂಶಯವಿಲ್ಲ. ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಶೃಂಗೇರಿ ಶಾರದಾಂಬೆಯ ದರ್ಶನ ಮತ್ತು ಆಂಜನೇಯ ಸ್ವಾಮಿ ಮಾರುತಿಯ ದರ್ಶನವನ್ನು ಪಡೆದು ಆಗಾಗ ಮಾರುತಿ ದೇವಸ್ಥಾನ ಮತ್ತು ಶೃಂಗೇರಿಗೆ ದರ್ಶನ ಮಾಡ್ತಾ ಇದ್ರು. ಅದರಿಂದ ಇನ್ನೂ ಹೆಚ್ಚಿನ ಶುಭಫಲ ಪ್ರಾಪ್ತಿಯಾಗುತ್ತೆ. ಗುರುಜಿ, ಇನ್ನುಳಿದ 6 ರಾಶಿಗಳನ್ನು ತಿಳ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಕ್ಷೇತ್ರ ಮೀರಿದ ಕದನ, ರಾಜ್ಯವೇ ತಿರುಗಿ ನೋಡುವ ರಣಕಣ, ಸೋಲು ಗೆಲುವಿಗೂ ಮಿಗಿಲಾದ ಸ್ಪರ್ಧೆ, ವರ್ಚಸ್ಸು ಪ್ರಭಾವ ಪಣಕ್ಕಿಟ್ಟ ಸ್ಪರ್ಧಿಗಳು. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ವಿಐಪಿ ಅಖಾಡ ವೀಕ್ಷಿಸಿ ಶನಿವಾರ ಮತ್ತು ಭಾನುವಾರ ಸಂಜೆ 7 ಗಂಟೆಗೆ. ಬಿಸಿ ಬಿಸಿ ಮಸಾಲೆ, ಬಿಸಿ ಬಿಸಿ ಚುನಾವಣೆ. ನಾನು ತಗೊಳ್ಳೋ ಫುಡ್ ದೇಶಕ್ಕೆ ಹಾಕೋ ಓಟ್ ಎರಡೂ ಅಷ್ಟೇ ಇದೆ. ನಿಮ್ಮ ಸಿಂಬಲ್ ಏನು? ತೂತೋಡೆ. ಏನ್ ಪಾರ್ಸಲ್ ತರ್ತಿದ್ದೀರಾ? ನಾನ್ ಎಲೆಕ್ಷನ್ ನಿಂತ್ಕೊಂಡ್ರೆ ಪ್ರಾಣಿಗಳೆಲ್ಲರಿಗೂ ವೋಟ್ ಹಾಕೋ ಚಾನ್ಸ್ ಸಿಕ್ಕಿದ್ರೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಅ ಕಾಂಪಿಟೇಷನ್. ಕೊಡಿ ಪರ್ಫೆಕ್ಟ್ ಉತ್ತರ, ನಾವು ನಿಮ್ಗೆ ಕೊಡ್ತೀವಿ ದೋಸೆ 18. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣೆ ಮಸಾಲೆ ಗುರುವಾರ ಮಧ್ಯಾಹ್ನ 12:30ಕ್ಕೆ. ಚುನಾವಣೆ ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ. ಇದು ಜನರ ಸಂಭ್ರಮ. ಇಂಥ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಇತಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ ಆಯಾಮಗಳು ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ? ಮತದಾರನ ಮನಸ್ಥಿತಿ ಹೇಗಿದೆ? ಎಲೆಕ್ಟ್ ಆಗೋದು ಯಾರು, ರಿಜೆಕ್ಟ್ ಆಗೋದು ಯಾರು, ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ, ಪ್ರತಿತಂತ್ರ, ರಣತಂತ್ರ ನಡೀತಾ ಇದೆ. ಹೈ ಟೆನ್ಷನ್ ಪೈಪೋಟಿ, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ, ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ G+ ಹೋಮ್ ಅಪ್ಲಯನ್ಸಸ್, ಸ್ಟೀಲ್ ಪಾರ್ಟ್ನರ್ A1 ಗೋಲ್ಡ್ TMT. ಚುನಾವಣೆ ಚದುರಂಗದ ಆಟದಂತೆ. ಸೋಲು ಗೆಲುವಿಗೆ ಕಾರಣ ಮಾರ್ಗ ನೂರಾರು. ಇಲ್ಲಿ ಶಿಷ್ಟಾಚಾರ, ಲೆಕ್ಕಾಚಾರ ಎರಡೂ ಮುಖ್ಯ. ರೋಚಕ ಚದುರಂಗದಾಟದ ಎಲ್ಲ ಬಣ್ಣಗಳು ಬ್ರೇಕ್ ಆದ್ಮೇಲೆ ಯುಗಾದಿ ಫಲಾಫಲ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಗುರುಜಿ ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸಿ. ತುಲಾ ರಾಶಿ ಈ ಸಂವತ್ಸರದಲ್ಲಿ ಲಾಭ, ನಷ್ಟ, ಸುಖ, ದುಃಖ, ಸೋಲು, ಗೆಲುವು ಹೀಗೆ ಎಲ್ಲ ವಿಚಾರಗಳಲ್ಲೂ ಮಿಶ್ರ ಫಲದಾಯಕವಾಗಲಿದೆ. ಪಂಚಮ ಶನಿಯು ತೀವ್ರತರವಾದ ಪ್ರಭಾವವನ್ನು ಸಮಸ್ತ ಸಪ್ತಮ ಗುರುವು ತಕ್ಕ ಮಟ್ಟಿಗೆ ಕಮ್ಮಿ ಮಾಡುವ ಕಾರಣ ಫಲಿತಾಂಶ ಉತ್ತಮವಾಗಿರುತ್ತದೆ. ಮಕ್ಕಳ ವಿಚಾರದಲ್ಲಿ ನಿರಂತರವಾದಂತಹ ಸಂತೃಪ್ತ ಮನೋಭಾವ ಕಾಣುವಿರಿ.
ಹಲವು ಮೂಲದ ಆದಾಯವಿದ್ದರೂ ಕೂಡ ನಿರಂತರವಾದ ಖರ್ಚು ಕೂಡ ಜೊತೆಗೆ ಇರುತ್ತದೆ. ತಮ್ಮ ಹಳೆ ಸಾಲಗಳೇನಿದ್ದರೂ ಕೂಡ ಈ ವರ್ಷ ಋಣಮುಕ್ತರಾಗುವಿರಿ. ಸೂಕ್ತ ವಯಸ್ಸಿನವರಿಗೆ ಸೂಕ್ತವಾದಂತಹ ಸಂಗಾತಿ ದೊರೆತು ಶುಭ ಕಾರ್ಯ ನೆರವೇರಲಿದೆ. ಹಾಗೂ ಸೂಕ್ತ ವಯಸ್ಸಿನ ದಂಪತಿಗಳಿಗೆ ಸರಿಯಾದಂತಹ ಸಂತಾನ ಪ್ರಾಪ್ತಿಯ ಯೋಗವೂ ಕೂಡ ಕಂಡುಬರ್ತಾ ಇದೆ. ಕೆಟ್ಟ ಆಲೋಚನೆಗಳಿಂದ ದೂರ ಇರತಕ್ಕಂಥದ್ದು ಅನಿವಾರ್ಯ. ನಿರಂತರವಾದ ಜ್ಞಾನಾರ್ಜನೆ ಮತ್ತು ವಿದೇಶಿ ಪ್ರವಾಸದ ಬಗ್ಗೆ ಇರತಕ್ಕಂತಹ ಮೋಹ ಈ ವರ್ಷ ಪೂರ್ಣವಾಗಲಿದೆ. ಉದ್ಯೋಗದಲ್ಲಿ ಉತ್ತಮವಾದಂಥ ಸ್ಥಾನ ಪ್ರಾಪ್ತಿ, ಹಾಗೆಯೇ ಅನಿರೀಕ್ಷಿತವಾದ ಧನಾಗಮನ ಮತ್ತು ಹೊಸ ಸ್ಥಳಕ್ಕೆ ವರ್ಗಾವಣೆ ಇದಿಷ್ಟು ಕೂಡ ಕಾಣಬಹುದು. ಹಿರಿಯರ ಸಹಕಾರ ನಿರಂತರವಾಗಿ ತಮ್ಮ ಮೇಲಿರಲಿದೆ. ಹೊಸ ವಾಹನ ಖರೀದಿ, ಹೊಸ ಆಸ್ತಿ ಖರೀದಿಗೆ ಅತ್ಯಂತ ಶುಭವಾದಂತಹ ಸಂವತ್ಸರ ಇದಾಗಿರುತ್ತದೆ. ಇನ್ನು ಹೆಚ್ಚಿನ ಶುಭ ಫಲಕ್ಕಾಗಿ ನಿರಂತರವಾಗಿ ಗಣಪತಿ ಆರಾಧನೆಯನ್ನು ಮಾಡೋದರಿಂದ ಹೆಚ್ಚಿನ ಶುಭ ಫಲ ಪ್ರಾಪ್ತವಾಗಲಿದೆ. ಇನ್ನು ವೃಶ್ಚಿಕ ರಾಶಿ, ಈ ಸಂವತ್ಸರದಲ್ಲಿ ನಿಮಗೆ ಹೆಚ್ಚಿನ ಒಂದು ತೃಪ್ತಿ, ನೆಮ್ಮದಿ ತಮ್ಮದಾಗಲಿದೆ. ಗುರುವು ಸುಖದ ಶನಿಯೂ ಸೇರಿಕೊಂಡು ಜೀವನದಲ್ಲಿ ಸಾಧನೆ ಮಾಡಬೇಕಾದಂತಹ ಹಲವಾರು ರೀತಿಯ ಜವಾಬ್ದಾರಿಗಳ ಜೊತೆಗೆ ಅವಕಾಶವೂ ಕೂಡ ತಮ್ಮದಾಗಲಿದೆ. ತಾಯಿಯ ಅನಾರೋಗ್ಯ ಒಂದಿಷ್ಟು ನಿಮ್ಮ ಸಮಯವನ್ನು, ಹಣವನ್ನು ವ್ಯಯ ಮಾಡಲಿದೆ. ಶತ್ರುಗಳ ವಿರುದ್ಧ ಅಂತಿಮ ಜಯ ನಿಮ್ಮದೇ. ಹೈನುಗಾರಿಕೆ, ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ಹೊರತುಪಡಿಸಿ ಉಳಿದ ಎಲ್ಲ ವ್ಯವಹಾರಸ್ಥರಿಗೆ ನಷ್ಟ ಭೀತಿ ಕಂಡುಬರುತ್ತಿದೆ. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ವಿಶೇಷವಾದಂತಹ ಗೌರವ, ಸ್ಥಾನಮಾನ ದಯಪಾಲಿಸುತ್ತಾರೆ. ಮಾನಸಿಕವಾದ ನೆಮ್ಮದಿ ನಿಮಗೆ ಅತ್ಯಂತ ಮುಖ್ಯವಾಗಿ ಈ ಸಂವತ್ಸರ ನಿಮ್ಮದಾಗಲಿದೆ. ಪಿತ್ರಾರ್ಜಿತವಾದ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಹಾಗೆ ಮುಂದುವರಿಯಲಿದೆ. ಬಂಧುವರ್ಗದವರೊಡನೆ ನಿರಂತರವಾದ ಒಂದು ಆಸ್ತಿಗೆ ಸಂಬಂಧಪಟ್ಟಂಥ ವಿರೋಧ ಈ ವರ್ಷವೂ ಕೂಡ ಮುಂದುವರಿಯಲಿದೆ. ಹೊಸ ವಾಹನಗಳನ್ನು ಖರೀದಿ ಮಾಡತಕ್ಕಂತಹದ್ದು ಮತ್ತು ದೂರ ಪ್ರವಾಸ ಅನಿವಾರ್ಯ. ವಾತರೋಗದಿಂದ ಇರತಕ್ಕಂಥವರಿಗೆ ಒಂದಿಷ್ಟು ಸಮಸ್ಯೆಗಳು ಕಂಡುಬರ್ತಾ ಇದೆ. ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಈಶ್ವರನ ಆರಾಧನೆ, ರುದ್ರಾಭಿಷೇಕ ತಮ್ಮ ಸಂವತ್ಸರ ಇನ್ನಷ್ಟು ಒಳ್ಳೆಯ ಫಲ ಸಿಗೋದಕ್ಕೆ ಸಹಾಯಕವಾಗುತ್ತೆ. ಧನುರ್ರಾಶಿ, ಈ ಸಂವತ್ಸರದಲ್ಲಿ ನಿಮಗೆ ಅತ್ಯಂತ ಸಂತೋಷದ ಸಾಗರವೇ ಹರಿದು ಬರಲಿದೆ. ಪಂಚಮದ ಗುರು, ತೃತೀಯ ಶನಿ ಸೇರಿಕೊಂಡು ಹೆಜ್ಜೆಗೂ ನಿಮ್ಮನ್ನು ಜಯಶೀಲರನ್ನಾಗಿಸಲಿದ್ದಾರೆ. ಎಷ್ಟೋ ವರ್ಷದಿಂದ ಕಾದಿದ್ದ ಪುತ್ರ ಸಂತಾನ ಯೋಗ ನಿಮ್ಮನ್ನು ಹುಡುಕಿ ಬರಲಿದೆ. ನ್ಯಾಯವಾದಿಗಳು, ನ್ಯಾಯಾಧೀಶರು, ಉಪನ್ಯಾಸಕರು, ಲೇಖಕರು ಮತ್ತು ಪತ್ರಿಕಾ ವಿಭಾಗದ ನೌಕರರಿಗೆ ಅತ್ಯಂತ ಶುಭವಾದ ಸಂವತ್ಸರ ಇದಾಗಲಿದೆ. ಕಲಾವಿದರು ಅಂತಂದರೆ ಪರ್ಫಾರ್ಮಿಂಗ್ ಆರ್ಟಿಸ್ಟು, ಸೀರಿಯಲ್ಲು, ಸಿನಿಮಾ ಇತ್ಯಾದಿಗಳ ಕೆಲಸ ಮಾಡ್ತಕ್ಕಂಥವರಿಗೆ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕ್ಯಾಮರಾಮನ್ಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಿಗಳಿಗೆ ಅತ್ಯಂತ ಶುಭವಾದಂತಹ ಅನುಕೂಲಕರವಾದಂಥ ವರ್ಷ ಇದಾಗಿದೆ. ಶೇರ್ ಟ್ರೇಡಿಂಗ್, ಕಮಿಷನ್ ವ್ಯವಹಾರಸ್ಥರು ಪ್ರಗತಿ ಸಾಧಿಸಿದ್ದಾರೆ. ಉದ್ಯೋಗಸ್ಥರು ಜ್ಞಾನಾರ್ಜನೆ ಜೊತೆಗೆ ಪ್ರಮೋಷನ್ ಹೊಂದುವರು. ಕೆಲವೊಮ್ಮೆ ಅನಿರೀಕ್ಷಿತವಾದಂತಹ ಪ್ರಯಾಣ ತಮಗೆ ಎದುರಾದೀತು. ಮಾನಸಿಕ ಒತ್ತಡದಿಂದಾಗಿ ಕೆಲವು ಸಮಯ ಬೆಂಡಾಗಲಿದ್ದೀರಿ. ವರ್ಷಾರ್ಧ ನಂತರ ಮನೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಅತ್ಯವಶ್ಯಕ. ಹೊಸ ಆಸ್ತಿ ಖರೀದಿ, ಹೊಸ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಹೊಸ ಒಂದು ವಜ್ರಾಭರಣವನ್ನು ಖರೀದಿ ಮಾಡ್ತಕ್ಕಂಥ ಯೋಗ ತಮ್ಮದಾಗಲಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಇನ್ನಷ್ಟು ಶುಭ ಫಲವನ್ನು ಹೊಂದುವಿರಿ. ಮಕರ, ಸಾಡೆ ಸಾತಿಯ ಕಡೆಯ ಪರ್ಯಾಯದಲ್ಲಿರುವ ನಿಮಗೆ ಚತುರ್ಥದ ಗುರು ಸಣ್ಣ ಆಶಾದಾಯಕನಾಗಿದ್ದಾನೆ. ದ್ವಿತೀಯದ ಶನಿಯು ಪ್ರಭಾವದಿಂದ ಕೌಟುಂಬಿಕ ಸುಖದಲ್ಲಿ ಒಂದಿಷ್ಟು ಕೊರತೆ ಕಂಡರೂ ಕೂಡ ದೇಶ ವಿದೇಶಗಳ ಪ್ರವಾಸ ಮತ್ತು ಸ್ವಗ್ರಾಮದಿಂದ ಬಹಳ ದೂರ ವಾಸ ಇದೆರಡೂ ಕೂಡ ತಮಗೆ ಒಂದಿಷ್ಟು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಹಿತಶತ್ರುಗಳ ಬಾಧೆ ಇದ್ದಾಗ್ಯೂ ಕೂಡ ಪ್ರತಿ ಹಂತದಲ್ಲೂ ಜಯ ನೆಮ್ಮದಿ ಆಗಿರುತ್ತದೆ. ಪೂರ್ವಾರ್ಜಿತ ಸಂಪತ್ತುಗಳು ಅಧಿಕಗೊಳ್ಳಲಿದೆ. ಮುಖಭಾಗದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ರೋಗರುಜಿನಗಳು ಈ ವರ್ಷ ಮಧ್ಯಭಾಗದಲ್ಲಿ ಅದರಿಂದ ಮುಕ್ತರಾಗುವಿರಿ. ಸಂಸಾರದಲ್ಲಿ ಅತ್ಯಂತ ಆರೋಗ್ಯಕರವಾದಂತಹ ತೃಪ್ತಿಕರವಾದಂಥ ಜೀವನ ನಿಮ್ಮದಾಗಿರುತ್ತೆ. ಕೆಟ್ಟ ಮಾತುಗಳಿಂದ ಒಂದಿಷ್ಟು ಮನಸ್ಸಿಗೆ ಬೇಜಾರಾದಾಗ್ಯೂ ಕೂಡ ತೃಪ್ತಿ, ನೆಮ್ಮದಿ ಅಂತಿಮವಾಗಿ ನಿಮ್ಮದೇ ಆಗಿರುತ್ತದೆ. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ವಿಶೇಷವಾದಂಥ ಆದರ, ಗೌರವ ಸಿಗಲಿದೆ. ಗುರು ಹಿರಿಯರ ಸಹಕಾರದಿಂದ ಆರ್ಥಿಕ ಮಟ್ಟದಲ್ಲಿ ಹೆಚ್ಚಿನ ಚೇತರಿಕೆ. ಶತ್ರು ಪೀಡೆ ನಿರಂತರವಾಗಿದ್ದರೂ ಜಯ ನೆಮ್ಮದಾಗಿರುತ್ತದೆ. ವರ್ಷಾದ ನಂತರ ಮೂರರ ರಾಹುವಿನಿಂದ ಇನ್ನಷ್ಟು ಪರಿಸ್ಥಿತಿ ಅನುಕೂಲಕರವಾಗಲಿದೆ. ಈಶ್ವರನ ಆರಾಧನೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆರಾಧನೆ ತಮಗೆ ಹೆಚ್ಚಿನ ತೃಪ್ತಿ ಮತ್ತು ಸಂತೋಷವನ್ನು ಕೊಡಲಿದೆ. ಇನ್ನು
ಕುಂಭ, ಜನ್ಮದಲ್ಲಿರ್ತಕ್ಕಂಥ ಶನಿ 3ನೇ ಮನೆಯಲ್ಲಿರ್ತಕ್ಕಂಥ ಗುರುವಿನ ಪ್ರಭಾವದಿಂದ ಆಗಾಗ್ಗೆ ಒಂದಿಷ್ಟು ಮನಸ್ಸಿಗೆ ಕಿರಿಕಿರಿ ಉಂಟಾದಾಗ್ಯೂ ಕೂಡ ಸ್ಥಿರ ಚಿತ್ತದಿಂದ ಸ್ಥಿರ ಮನಸ್ಸಿನಿಂದ ತಾವು ಮಾಡತಕ್ಕಂಥ ಪ್ರಯತ್ನಗಳಲ್ಲಿ ಅತ್ಯಂತ ಯಶಸ್ಸು ಮತ್ತು ತೃಪ್ತಿ ತಮ್ಮದಾಗಲಿದೆ. ಸಾಡೆ ಸಾತಿಯ ಮಧ್ಯಮ ಪರ್ಯಾಯದಿಂದ ನಿಮಗೆ ಹೊರಟ ಕಾರ್ಯಗಳಲ್ಲಿ ಕೆಲವಷ್ಟು ತೊಂದರೆ ನ್ಯೂನತೆಗಳನ್ನು ಕಾಣಬಹುದು. ಆದಾಗ್ಯೂ ತೃಪ್ತಿಕರವಾದಂಥ ಯಶಸ್ಸು ಕೊನೆಯಲ್ಲಿ ತಮ್ಮದಾಗತ್ತೆ. ದುಃಖ ದುಮ್ಮಾನ, ಅಪಕೀರ್ತಿ ಮತ್ತು ಅಪವಾದ ಇದರಗಳ ಭಯ ಬಂದಾಗ್ಯೂ ಕೂಡ ಇದರಿಂದ ದೊಡ್ಡ ಮಟ್ಟದ ಯಾವ ಹಾನಿಯೂ ಕೂಡ ತಮ್ಮದಾಗೋದಿಲ್ಲ ಅಂತಕ್ಕಂಥದ್ದು. ಪತ್ರಕರ್ತರಿಗೆ, ಪತ್ರಿಕಾಲಯಗಳಿಗೆ, ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮತ್ತು ಪತ್ರಿಕೋದ್ಯಮವನ್ನೇ ವೃತ್ತಿಯನ್ನಾಗಿಟ್ಕೊಂಡಿರ್ತಕ್ಕಂಥ ಎಲ್ಲ ಕುಂಭರಾಶಿಯವರಿಗೂ ಕೂಡ ಈ ವರ್ಷ ಅತ್ಯಂತ ಯಶಸ್ಸಿನ, ಮಹತ್ತಿನ, ತೃಪ್ತಿಕರವಾದ ವರ್ಷ ಇದಾಗಿರುತ್ತೆ. ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಹೊರದೇಶದ ಪ್ರವಾಸ, ಹೊರದೇಶದಲ್ಲಿ ಒಂದಿಷ್ಟು ವಾಸ, ಅಲ್ಲಿಯ ಒಂದು ಶಿಷ್ಯವೇತನ ಸ್ಕಾಲರ್ಶಿಪ್ಪಿಂದ ಅಲ್ಲಿ ಹೊಸ ಹೊಸ ಯೂನಿವರ್ಸಿಟಿಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಮತ್ತು ಅಲ್ಲಿ ಯಶಸ್ಸನ್ನು ಪಾಳತಕ್ಕಂಥದ್ದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಈ ಹಿಸ್ಟ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವರಿಗೆ ಬಹಳ ಯಶಸ್ಸಿನ ಒಂದು ವರ್ಷ ಇದಾಗಿರುತ್ತೆ. ಇನ್ನು ಸಿವಿಲ್ ಇಂಜಿನಿಯರ್ ವೃತ್ತಿ ಮಾಡ್ತಕ್ಕಂಥವ್ರು ಅಂದರೆ ಕಾಂಟ್ರಾಕ್ಟರು, ಕಟ್ಟಡ ನಿರ್ಮಾಣಕಾರರು, ಭೂಮಿಯ ಕೆಲಸ ಮಾಡಿಸ್ತಕ್ಕಂಥವ್ರು ಇವರಿಗೆಲ್ಲ ಅತ್ಯಂತ ತೃಪ್ತಿಕರವಾದ ವರ್ಷ. ರೈತರಿಗೆ ಬಹಳ ತೃಪ್ತಿಕರವಾದ, ಅವರ ಬೆಳೆದ ಬೆಳೆಗೆ ಸೂಕ್ತವಾದಂಥ ಬೆಲೆ ಸಿಕ್ಕಿ ನೆಮ್ಮದಿ ಮತ್ತು ಸಂತೃಪ್ತವಾದ ಜೀವನ ತಮ್ಮದಾಗಲಿದೆ. ಇನ್ನೂ ಹೆಚ್ಚಿನ ಒಂದು ತೃಪ್ತಿಕರವಾದ ಜೀವನಕ್ಕಾಗಿ ನವಗ್ರಹಗಳ ಆರಾಧನೆ, ನವಗ್ರಹ ದೇವಸ್ಥಾನಕ್ಕೆ ಪ್ರದಕ್ಷಿಣೆ, ಇದರಿಂದ ಇನ್ನಷ್ಟು ಯಶಸ್ಸು ತಮ್ಮದಾಗಲಿದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಕಳೆದ ಸಂವತ್ಸರದಿಂದ ಆರಂಭವಾದ ಸಾಡೆ ಸಾತಿನ ಪ್ರಭಾವದಲ್ಲಿರುವ ನಿಮಗೆ ದ್ವಿತೀಯದ ಗುರುವಿನ ಮಹಿಮೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಶುಭ ಫಲ ಮತ್ತು ತೃಪ್ತಿ ತಮ್ಮದಾಗಲಿದೆ. ವರ್ಷದ ಪ್ರಾರಂಭದಲ್ಲೇ ಎಲ್ಲ ರೀತಿಯ ಒಂದು ಸುಖ ಸಂತೋಷದ ದಾರಿ ತೆರೆಯಲಿದೆ. ವಿಪರೀತವಾದಂತಹ ದೈಹಿಕ ಸುಸ್ತಿದ್ದಾಗ್ಯೂ ಕೂಡ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣಗಳು ಅನಿವಾರ್ಯ. ಹೆಚ್ಚಿನ ವರ್ಷದ ಬಹುಭಾಗಗಳು ಹಲವಾರು ಸಂದರ್ಭಗಳಲ್ಲಿ ದೂರದ ಪ್ರಯಾಣ ಮತ್ತು ತೀರ್ಥಕ್ಷೇತ್ರಗಳ ಪ್ರಯಾಣ, ಒಂದಿಷ್ಟು ಸಂಸಾರಗಳ ಜೊತೆಗೆ ಅಂದರೆ ಕುಟುಂಬದ ಸಮೇತರಾಗಿ ವಿದೇಶ ಪ್ರಯಾಣ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಅವರನ್ನು ಕಳಿಸ್ತಕ್ಕಂಥ ಒಂದು ಆಸೆ ಮತ್ತು ಕನ್ಯಾದಾನ ಮಾಡ್ತಕ್ಕಂಥ ಸೂಕ್ತ ವಯಸ್ಸಿನ ಮಕ್ಕಳಿರ್ತಕ್ಕಂತಹ ಮೀನರಾಶಿಯವರು ಮಕ್ಕಳಿಗೆ ಮದುವೆ ಮಾಡತಕ್ಕಂಥ ಒಂದು ಯೋಗ ಮತ್ತು ಈ ವರ್ಷ ನೂತನ ಗೃಹ ಪ್ರವೇಶದ ಯೋಗ ಇದಿಷ್ಟು ಕೂಡ ಕಂಡುಬರ್ತಾ ಇದೆ. ಕಣ್ಣಿನಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡುಬಂದರೂ ಕೂಡ ವಿಶೇಷವಾದ ಯಾವ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ರಾಜಕೀಯ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಸಮಯ ಇದು. ಮೀನರಾಶಿಯ ರಾಜಕೀಯದಲ್ಲಿರ್ತಕ್ಕಂಥ ಮೀನರಾಶಿಯವರು ಈ ವರ್ಷ ನಿಶ್ಚಿತವಾಗಿ ದೊಡ್ಡ ಮಟ್ಟದ ಅಧಿಕಾರ ಪ್ರಾಪ್ತಿ ಮತ್ತು ಸ್ಥಾನಮಾನ, ಗೌರವ, ಹೆಚ್ಚಿನ ಒಂದು ಪ್ರಚಾರ ಇದಿಷ್ಟು ಕೂಡ ಈ ವರ್ಷ ತಾವಿಗೆ ಸಿಗತ್ತೆ. ಮಧ್ಯ ದ್ವಿತೀಯ ಗುರುವಿಂದ ವಾಕ್ಚಾತುರ್ಯ ವೃದ್ಧಿಯಾಗಿ ಹಲವು ಸಮಸ್ಯೆಗಳಿಂದ ಹೊರಬರುವಿರಿ. ಯಜಮಾನಿಕ ಪ್ರವೃತ್ತಿ ಜಾಸ್ತಿ ಆಗಲಿದೆ. ಅಂದರೆ ಒಂದು ಅಧಿಕಾರ ಸಿಕ್ಕಿ ಅಧಿಕಾರವನ್ನು ಚಲಾಯಿಸಿ ಅಧಿಕಾರವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಚಾಕಚಕ್ಯತೆ ತಮ್ಮದಾಗಲಿದೆ. ಒಂದು ಕಾರ್ಯ ಸಾಧನೆಗೆ 10,000 ಪ್ರಯತ್ನಗಳು ಅವಶ್ಯವಿರುತ್ತದೆ. ಆದಾಗ್ಯೂ ಕೂಡ ಯಶಸ್ಸು ನೆಮ್ಮದಾಗುತ್ತೆ. ಸಂಪತ್ತು ವಿಶೇಷವಾಗಿ ಬರಲಿದೆ. ಹೇರಳವಾದ ಧನ ಪ್ರಾಪ್ತಿ ಮತ್ತು ತೃಪ್ತಿಕರವಾದ ಜೀವನ, ಒಂದಿಷ್ಟು ಹೊಸ ಜೀವನದಲ್ಲಿ ಹೊಸ ವ್ಯಕ್ತಿಗಳ ಆಗಮನ, ಅವರ ಪರಿಚಯ ಇದಿಷ್ಟು ಕೂಡ ತಮ್ಮದಾಗತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಕ್ಕಾಗಿ ಶೃಂಗೇರಿ ಶಾರದಾಂಬೆಯನ್ನು ಆರಾಧಿಸಿ. ಸಮಸ್ತ ಸನ್ಮಂಗಳಾನಿ ಭವಂತು. ಗುರುಗಳೇ, ಪಂಚಾಂಗ ಶ್ರವಣ, ಅದರ ಜೊತೆಗೆ 12 ರಾಶಿಗಳ ಫಲಾಫಲಗಳು ಏನು, ಯುಗಾದಿ ಹಬ್ಬದ ಆಚರಣೆ, ಧಾರ್ಮಿಕತೆ ಏನು ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲ ವೀಕ್ಷಕರಿಗೂ ಈ ವಿಶೇಷತೆ ತಿಳಿಸಿಕೊಟ್ಟದಕ್ಕೆ ಧನ್ಯವಾದಗಳು ಗುರುಜಿ. ಸಮಸ್ತ ಸನ್ಮಂಗಳಾನಿ ಭವಂತು. ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ಮತ್ತು ನಿಮ್ಮ ನೆಚ್ಚಿನ ಸುದ್ದಿವಾಹಿನಿಯಾದಂಥ ನ್ಯೂಸ್ 18ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ ಎಲ್ಲರಿಗೂ ಕೂಡ ಶುಭವಾಗಲಿ, ತೃಪ್ತಿಕರವಾದಂತಹ, ಆರೋಗ್ಯಪೂರ್ಣವಾದಂತಹ, ನೆಮ್ಮದಿಯಾದ ಜೀವನ ತಮ್ಮದಾಗಲಿ ಅಂಥೇಳಿ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ. ಓಂ ಜಯತ್ವಂದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಕತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಹರಿ ಓಂ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಜಿ. ಬೇವು ಬೆಲ್ಲ ಸಂಪ್ರದಾಯದಂತೆ ತಗೊಂಡ್ಬಿಡೋಣ.
ಯುಗಾದಿ ಹಬ್ಬದ ವಿಶೇಷತೆ ಏನು, ಯಾವ ರೀತಿಯಾಗಿ ಧಾರ್ಮಿಕ ಆಚರಣೆ ಮಾಡಬೇಕು, ಯಾವ ರೀತಿಯಾಗಿ ಇವತ್ತಿನ ದಿನ ಸಂಕಲ್ಪವನ್ನ ಮಾಡಬೇಕು ಅನ್ನೋದನ್ನ ನೋಡಿದ್ರಲ್ಲ. ಹಾಗೆಯೇ 12 ರಾಶಿಗಳ ಫಲಾಫಲಗಳನ್ನ ಕೂಡ ನಾವು ನೋಡಿದ್ವಿ. ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.